ಸೊ ಎಸ್ಟರ್ಡೇ ಕ್ಲಾಸಲ್ಲಿ ನಾವು ವಿಡಿಯೋ ಆ್ಯಡ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ವಿ, ರೈಟ್? ಸೊ ನೆನ್ಪಿಟ್ಕೊಳ್ಳಿ, ವಿಡಿಯೋ ಆ್ಯಡ್ಸ್ ಇನ್ ಸ್ಟ್ರೀಮ್ ಮತ್ತು ಇನ್ ಫೀಡ್ ಆ್ಯಡ್ಸ್ಗಳನ್ನು ರನ್ ಮಾಡೋದು ಕಲಿತ್ರೆ ಇನ್ನೆಲ್ಲವುದು ಕೂಡ ಈಸಿ. ಸೊ ಸ್ವಲ್ಪ ನಮಗೆ ಡಿಫ್ರೆನ್ಸ್ ಏನಿರುತ್ತೆ, ಆ್ಯಡ್ ಸೀಕ್ವೆನ್ಸ್ ಅಷ್ಟೇ. ಅದು ಒಂದು ಸೀಕ್ವೆನ್ಸನ್ನು ಆ್ಯಡ್ ಮಾಡೋದು ಅಷ್ಟೇ ಡಿಫ್ರೆನ್ಸ್ ಆಗಿರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಸಿಮಿಲರೇ ಇರುತ್ತೆ ಆ್ಯಂಡ್ ಸೇಮೇ ಇರುತ್ತೆ. ಓಕೆ, ಸೊ ನಮಗೆ ಗೊತ್ತಿರೋ ಹಾಗೆ ಯಾವ್ದ್ಯಾವ್ದಿದೆ, ರೈಟ್? So what is this? It's some pump. Yeah. ಸೊ ಇಲ್ಲಿವರೆಗೂ ನಾವೇನು ಕಲ್ತಿದ್ದೀವಿ? ಸರ್ಚ್ ಆ್ಯಡ್ಸ್ ಕಲ್ತಿದ್ದೀವಿ, ರೈಟ್? ಆ್ಯಂಡ್ ದೆನ್ ಡಿಸ್ಪ್ಲೇ ಆ್ಯಡ್ಸ್ ಕಲ್ತಿದ್ದೀವಿ, ರೈಟ್? ಆ್ಯಂಡ್ ದೆನ್ ನೆನ್ನೆವರೆಗೂ ವಿಡಿಯೋ ಆ್ಯಡ್ಸ್ ಕಲ್ತ್ವಿ, ರೈಟ್? ಸೊ ವಿಡಿಯೋ ಆ್ಯಡ್ಸ್ ಸಿಂಪಲ್, ಬಟ್ ಮೇಕ್ ಶೋರ್ ಇಲ್ಲಿ ನಮಗೆ ಡಿಸ್ಪ್ಲೇ ಆ್ಯಡ್ಸನ್ನು ನಾವು ಬ್ರ್ಯಾಂಡಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ, ರೈಟ್? ಸೊ ವಿಡಿಯೋ ಆ್ಯಡ್ಸ್ಗಳನ್ನು ಕೂಡ ನಾವು ಬ್ರ್ಯಾಂಡಿಂಗ್ಗೋಸ್ಕರನೇ ಯೂಸ್ ಮಾಡೋದು. ರಿಸಲ್ಟ್ ಬರಲ್ವಾ? ಡೆಫಿನೆಟ್ಲಿ ಬರುತ್ತೆ, ಬಟ್ ಡಿಸ್ಪ್ಲೇ ಆ್ಯಡ್ಸಲ್ಲಿ ನಮಗೆ ರಿಸಲ್ಟ್ ಬರೋದಿಲ್ಲ. ಸೊ ಸೇಮ್ ಏನಪ್ಪ ಅಂತಂದರೆ ಇಲ್ಲೂ CPM ಬಿಡ್ ಇರುತ್ತೆ, ಓಕೆ? ಆ್ಯಂಡ್ ಇಲ್ಲೂ CPM ಬಿಡ್ ಇರುತ್ತೆ. CPM ಅಂದರೆ ಏನು? ಕಾಸ್ಟ್ ಪರ್ ಮೈಲ್. ಇದು ಅಷ್ಟೇ, ಕಾಸ್ಟ್ ಪರ್ ಮೈಲ್. ಕಾಸ್ಟ್ ಪರ್ ಮೈಲ್ ಅಂದರೆ ಏನು? ಕಾಸ್ಟ್ ಪರ್ 1000 ಇಂಪ್ರೆಷನ್ಸ್, ರೈಟ್? ಬಟ್ ಇದರಲ್ಲಿ CPV ಕೂಡ ಇರುತ್ತೆ. CPV ಅಂದರೆ ಏನು? ಕಾಸ್ಟ್ ಪರ್ ವ್ಯೂ ಅಂತ, ಅಂದರೆ ಒಂದು ವ್ಯೂವಿಗೆ ಇಷ್ಟು ರೂಪೀಸ್ ಅಂತ ಕೂಡ ತಗೊಳ್ಳುತ್ತೆ. CPV ಯಾವುದ್ರಲ್ಲಿರುತ್ತೆ? ಇನ್ ಫೀಡ್ ಆ್ಯಡ್ಸಲ್ಲಿ ಇರುತ್ತೆ, ಓಕೆ? ಸೊ ಇನ್ನು ಮಿಕ್ಕಿದ್ದೆಲ್ಲದಕ್ಕೂ ನಾರ್ಮಲ್ ಆಗಿ ಏನಿರುತ್ತೆ? CPM ಇರುತ್ತೆ, ಅಂತಂದರೆ ಕಾಸ್ಟ್ ಪರ್ ಮೈಲ್. ಇಂಪ್ರೆಷನ್ಸ್ ಬೇಸ್ ಮೇಲೆ ನಮಗೆ ಅಮೌಂಟನ್ನು ತಗೊಳ್ತಾರೆ, ರೈಟ್? ಸೊ ನಾವು ದ ನೆಕ್ಸ್ಟ್ ಒನ್ ಈಸ್ ಆ್ಯಪ್ ಆ್ಯಡ್ಸ್. ಸೊ ನಾನು ಆ್ಯಪ್ ಆ್ಯಡ್ಸನ್ನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಶಾಪಿಂಗ್ ಆ್ಯಡ್ಸ್ ಅನ್ನೋದು ನಮಗೆ ತುಂಬ ಡಿಫ್ರೆಂಟಾಗಿರುತ್ತೆ, ಓಕೆ? ಸೊ ಅದಕ್ಕೋಸ್ಕರ ಇವತ್ತು ಆ್ಯಪ್ ಆ್ಯಡ್ಸನ್ನು ಕವರ್ ಮಾಡ್ತೀನಿ. ಆ್ಯಪ್ ಆ್ಯಡ್ಸು ನಾವು ಗೂಗಲ್ ಆ್ಯಡ್ಸಲ್ಲಿ ರನ್ ಮಾಡೋ ಒನ್ ಆಫ್ ದ ಸಿಂಪ್ಲೆಸ್ಟ್ ಕ್ಯಾಂಪೇನ್. ಈಸಿ ಅಂದರೆ ತುಂಬ ಈಸಿ, ಓಕೆ? ಬಟ್ ವಿಡಿಯೋ ಆ್ಯಡ್ಸನ್ನು ರನ್ ಮಾಡಬೇಕಾದ್ರೆ ನಮ್ಗೆ ಹೆಂಗೆ ಒಂದು ಯೂಟ್ಯೂಬ್ ಚಾನಲ್ ಆ್ಯಂಡ್ ಆ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಒಂದು ವಿಡಿಯೋ ಅಪ್ಲೋಡ್ ಆಗಬೇಕಿರುತ್ತೋ, ಅದೇ ರೀತಿ ಆ್ಯಪ್ ಆ್ಯಡ್ಸನ್ನು ನಾವು ರನ್ ಮಾಡ್ತೀವಿ ಅಂತ ಅಂದರೆ ನಿಮ್ಮ ಹತ್ರ ಅಟ್ ಎನಿ ಕಾಸ್ಟ್ ಒಂದು ಆ್ಯಪ್ ಇರಬೇಕು. ಆ ಆ್ಯಪ್ ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಐಫೋನ್ ಸ್ಟೋರ್, ಲೈಕ್ ಆ್ಯಪಲ್ ಸ್ಟೋರ್, ಇದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಜಾಯಿನ್ ಆಗಿರಲೇಬೇಕು, ಅಂತಂದರೆ ಅದರಲ್ಲಿ ಆ್ಯಕ್ಸಸ್ ಇರಬೇಕು, ರೈಟ್? ಸೊ ಮೇಕ್ ಶೋರ್ ಆ್ಯಪ್ ಆ್ಯಡ್ಸನ್ನು ರನ್ ಮಾಡ್ತೀರಾ ಅಂತಂದರೆ ನಿಮ್ಮ ಹತ್ರ ಅಟ್ ಎನಿ ಕಾಸ್ಟ್ ಆ್ಯಪ್ ಇರಬೇಕು. ಆ ಆ್ಯಪ್ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಬೇರೆ ಯಾವುದಾದ್ರೂ ಪ್ಲೇ ಸ್ಟೋರಲ್ಲಿ ಇರಲೇಬೇಕು. ಸೊ ಆ್ಯಂಡ್ರಾಯ್ಡ್ ಆದರೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಇರುತ್ತೆ, ಐಫೋನ್ ಆದರೆ ಆ್ಯಪಲ್ ಸ್ಟೋರಲ್ಲಿ ಇರುತ್ತೆ, ರೈಟ್? ಸೊ ಇದನ್ನು ತಿಳ್ಕೊಳ್ಳಿ. ಆ್ಯಂಡ್ ಇದ್ರ ಬಿಡ್ಡಿಂಗ್ ಬಂದುಬಿಟ್ಟು CPI ಅಂತಂದರೆ ಕಾಸ್ಟ್ ಪರ್ ಇಂಪ್ರೆಷನ್ಸ್, ರೈಟ್? CPI ಅಂದರೆ ಏನು? ಕಾಸ್ಟ್ ಪರ್ ಇಂಪ್ರೆಷನ್ಸ್, ರೈಟ್? ಸಾರಿ, ಕಾಸ್ಟ್ ಪರ್ ಇನ್ಸ್ಟಾಲೇಷನ್. CPI ಅಂದರೆ ಏನು? ಕಾಸ್ಟ್ ಪರ್ ಇನ್ಸ್ಟಾಲೇಷನ್ ಅಂತಂದರೆ ಒಂದು ಇನ್ಸ್ಟಾಲೇಷನ್ಗೆ ಇಷ್ಟು ರೂಪೀಸ್ ಅಂತ ತಗೊಳುತ್ತೆ, ಓಕೆ? ಸೊ ಬಿಡ್ಡಿಂಗ್ ಬಂದ್ಬಿಟ್ಟು ಏನಿರುತ್ತೆ? CPI. ಆ್ಯಪ್ ಯಾವುದಕ್ಕೆ ನೀವು ರನ್ ಮಾಡಬೇಕು ಅಂತ ಅಂದ್ಕೊಳ್ತೀರೋ ಅಟ್ ಎನಿ ಕಾಸ್ಟ್ ಅದು ನಿಮ್ಮ ಹತ್ರ ಆ್ಯಪ್ ಇರಬೇಕು. ಆ್ಯಂಡ್ ಆ ಆ್ಯಪ್ ಗೂಗಲ್ ಪ್ಲೇ ಸ್ಟೋರಲ್ಲಿ ಅಥವಾ ಆ್ಯಪಲ್ ಸ್ಟೋರಲ್ಲಿ ಅಟ್ ಎನಿ ಕಾಸ್ಟ್ ಇರಬೇಕು. ಆವಾಗ ಮಾತ್ರ ನಮಗೆ ಆ್ಯಪ್ ಆ್ಯಡ್ಸ್ಗಳನ್ನು ರನ್ ಮಾಡೋಕ್ಕಾಗುತ್ತೆ, ಆರ್-ಎಲ್ಸ್ ಇಲ್ಲ, ರೈಟ್? ಸೊ ನಾವು ಪ್ರೋಸೆಸ್ ತುಂಬ ಸೇಮ್. ಸೊ ನೀವು ಒಂದು ನಿಮ್ಮ ಗೂಗಲ್ ಆ್ಯಡ್ಸ್ ಅಕೌಂಟ್ಗೆ ಹೋಗಬೇಕಾಗತ್ತೆ. ರೈಟ್? ಸೊ ನಾನಿಲ್ಲಿ ತೊಗೊಳ್ತೀನಿ. ಸೊ ಅಗೇನ್ ನ್ಯೂ ಕ್ಯಾಂಪೇನ್. ಸೊ ನೀವು ನ್ಯೂ ಕ್ಯಾಂಪೇನ್ ಇಲ್ಲೂ ಕ್ರಿಯೇಟ್ ಮಾಡ್ಬೋದು, ಇಲ್ಲೂ ಕ್ರಿಯೇಟ್ ಮಾಡ್ಬೋದು, ಇಲ್ಲಿಗೆ ಬಂದು ಇಲ್ಲೂ ಕ್ರಿಯೇಟ್ ಮಾಡ್ಬೋದು. ಇಟ್ಸ್ ಅಪ್ ಟು ಯು, ಓಕೆ? ನ್ಯೂ ಕ್ಯಾಂಪೇನ್. ಸೊ ಕ್ರಿಯೇಟ್ ಎ ಕ್ಯಾಂಪೇನ್ ವಿತೌಟ್ ಎ ಗೈಡೆನ್ಸ್, ಓಕೆ? ಸೊ ಆ್ಯಪ್ ಇನ್ಸ್ಟಾಲೇಷನ್ಸ್ ಇರೋದ್ರಿಂದ ನಾವಿಲ್ಲೇನು ಚೂಸ್ ಮಾಡಬೇಕು? ಆ್ಯಪ್,
ಓಕೆ. ಸೊ ಇಲ್ಲಿ ನಮಗೆ ಆಪ್ಷನ್ಸ್ಗಳು ಬೇರೆ ಬೇರೆ ಇರ್ತವೆ. ಸಿ, ಆ್ಯಪ್ ಇನ್ಸ್ಟಾಲ್ಸ್ ಅಂತಂದರೆ ಆ್ಯಪ್ ಇನ್ಸ್ಟಾಲೇಷನ್ಸ್ಗೆ ಬೇಕು ಅಂತ ಅಂದಾಗ ಆ್ಯಪ್ ಇನ್ಸ್ಟಾಲ್ಸನ್ನು ನಾವು ಚೂಸ್ ಮಾಡ್ಕೋತೀವಿ. ಆ್ಯಪ್ ಎಂಗೇಜ್ಮೆಂಟ್ ನಥಿಂಗ್ ಬಟ್ ಸಿ, ಒಂದು ಆ್ಯಪ್ ಇರುತ್ತೆ. ಓಕೆ, ಆ ಆ್ಯಪನ್ನು ಜನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ, ಬಟ್ ಅದನ್ನು ಯೂಸ್ ಮಾಡ್ತಿರೋದಿಲ್ಲ. ಆರ್ ಎಲ್ಸ್ ಓಕೆ, ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ, ಬಟ್ ಫಾರ್ ಸಮ್ ರೀಸನ್ಸ್ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಅಂಥವ್ರಿಗೆ ಏನಾಗುತ್ತೆ, ಅಗೇನ್ ಆ ಆ್ಯಪ್ ಇನ್ಸ್ಟಾಲೇಷನ್ ಆಗಬೇಕು ಅಂತ ಅಂದಾಗ ಅಗೇನ್ ಅವರಿಗೋಸ್ಕರ ನಾವು ಏನು ಮಾಡ್ತೀವಿ, ಒಂದು ಕ್ಯಾಂಪೇನನ್ನು ರನ್ ಮಾಡ್ತೀವಿ. ಸೊ ಅದನ್ನೇ ಆ್ಯಪ್ ಎಂಗೇಜ್ಮೆಂಟ್ ಅಂತ ಕರಿತೀವಿ. ಸಿ, ಗೆಟ್ ಎಕ್ಸಿಸ್ಟಿಂಗ್ ಯೂಸರ್ಸ್ ಟು ಟೇಕ್ ಆ್ಯಕ್ಷನ್ ಇನ್ ಯುವರ್ ಆ್ಯಪ್, ರೈಟ್. ಸೊ ಕೆಲವ್ರು ನಾವೇನು ಮಾಡ್ತೀವಿ, ಕೆಲವೊಂದ್ಸತಿ ನಾವು ಯಾವುದೋ ಫಾರ್ ಎಕ್ಸಾಂಪಲ್ ಯಾವುದೋ ಗೇಮ್ ಆ್ಯಪ್ಸ್ಗಳನ್ನು ನಾವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ, ಬಟ್ ಅದನ್ನು ಯೂಸೇ ಮಾಡೋದಿಲ್ಲ, ರೈಟ್. ಸೊ ನಾವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ, ರೈಟ್. ಸೊ ಅಂಥವಕ್ಕೋಸ್ಕರ ಆ್ಯಪ್ ಎಂಗೇಜ್ಮೆಂಟ್ಸ್ಗಳನ್ನು ನಾವು ರನ್ ಮಾಡ್ತೀವಿ. ಆರ್ ಎಲ್ಸ್ ಯಾವುದೋ ಫಾರ್ ಎಕ್ಸಾಂಪಲ್ ರೆಡ್ ಬಸ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀನಿ ನಾನು, ಫಾರ್ ಸಮ್ ರೀಸನ್ಸ್ ನಾನು ಅನ್ಇನ್ಸ್ಟಾಲ್ ಮಾಡ್ಕೋತೀನಿ. ಸೊ ಆವಾಗಲೂ ಕೂಡ ಆ್ಯಪ್ ಎಂಗೇಜ್ಮೆಂಟನ್ನು ನಾವು ಯೂಸ್ ಮಾಡ್ತೀವಿ. ಓಕೆ. ಸೊ ಆ್ಯಪ್ ರಿಜಿಸ್ಟ್ರೇಷನ್, ಸಿ, ಈ ಆಪ್ಷನ್ ಇರೋದೇನಕ್ಕೆ, ಆ್ಯಂಡ್ರಾಯ್ಡ್ಗೆ ಒಂದಕ್ಕಷ್ಟೇ ಯೂಸ್ ಆಗೋದು, ಇನ್ಯಾವುದಕ್ಕೂ ಯೂಸ್ ಆಗೋದಿಲ್ಲ. ಓಕೆ, ಇದೇನಪ್ಪ ಅಂತಂದರೆ ಹೊಸ ಒಂದು ಆ್ಯಪ್ ಇಂಟ್ರೊಡ್ಯೂಸ್ ಆಗಿರುತ್ತೆ, ಅದು ಇನ್ನೂ ಲಾಂಚೇ ಆಗಿರೋದಿಲ್ಲ. ಓಕೆ. ಸೊ ಅಂಥ ಆ್ಯಪ್ಸ್ಗಳಿಗೆ ನೀವೇನಾದರೂ ಪ್ರೀ ರಿಜಿಸ್ಟ್ರೇಷನ್ ಕ್ಯಾಂಪೇನನ್ನು ರನ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ರನ್. ಬಟ್ ಆ್ಯಪ್ ಎಂಗೇಜ್ಮೆಂಟ್ ಕ್ಯಾಂಪೇನನ್ನು ನೀವು ರನ್ ಮಾಡ್ತೀರಾ ಅಂತಂದರೆ ಆ ಪರ್ಟಿಕ್ಯುಲರ್ ಆ್ಯಪಿಗೆ ಅಟ್ಲೀಸ್ಟ್ 50,000 ಇನ್ಸ್ಟಾಲೇಷನ್ ಇರಲೇಬೇಕು. ಅಂತಂದರೆ 50,000 ಜನ ಆ ಒಂದು ಆ್ಯಪನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರಬೇಕು. ಆವಾಗ ಮಾತ್ರ ಆ್ಯಪ್ ಎಂಗೇಜ್ಮೆಂಟನ್ನು ನಾವು ರನ್ ಮಾಡೋಕ್ಕಾಗುತ್ತೆ, ಆರ್ ಎಲ್ಸ್ ಇಲ್ಲ. ಓಕೆ. ಸೊ ಆ್ಯಪ್ ಇನ್ಸ್ಟಾಲ್ಸನ್ನು ನಾನು ತೊಗೊಳ್ತೀನಿ. ಅದಾದಮೇಲೆ ಸೆಲೆಕ್ಟ್ ಯುವರ್ ಆ್ಯಪ್ ಪ್ಲ್ಯಾಟ್ಫಾರ್ಮ್ ಅಂತ ಅಂದರೆ ನೀವು ರನ್ ಮಾಡ್ತಿದ್ದೀರಾ, ರೈಟ್. ಸೊ ರನ್ ಮಾಡ್ತಿದ್ದಾಗ ಯಾವ ಪ್ಲ್ಯಾಟ್ಫಾರ್ಮಿಗೆ ರನ್ ಮಾಡ್ತಿದ್ದೀರಾ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಕೆಲವು ಆ್ಯಪ್ಸ್ಗಳು ಆ್ಯಂಡ್ರಾಯ್ಡಿಗೆ ಮಾತ್ರ ಸಪೋರ್ಟ್ ಮಾಡ್ತವೆ, ಕೆಲವು ಆ್ಯಪ್ಸ್ಗಳು iOSಗೆ ಮಾತ್ರ ಸಪೋರ್ಟ್ ಮಾಡ್ತವೆ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಲೆಟ್ ಮಿ ಟೇಕ್ ಯಾವುದೋ ಒಂದು ಕಾರ್ ರೇಸ್ ಆ್ಯಪ್ ಇದೆ. ಸೊ ಆ ಪರ್ಟಿಕ್ಯುಲರ್ ಆ್ಯಪ್ ಆ್ಯಂಡ್ರಾಯ್ಡಿಗೆ ಮಾತ್ರ ಸಪೋರ್ಟ್ ಮಾಡುತ್ತೆ. ಆ ಥರ ಟೈಮಲ್ಲಿ ಆ್ಯಂಡ್ರಾಯ್ಡನ್ನು ಚೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ರೆಡ್ ಬಾಸ್ ಅಂತ ಅಂದ್ಕೊಳ್ಳೋಣ, ಆ ಆ್ಯಪ್ ಐಫೋನಿಗೆ ಮಾತ್ರ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಆವಾಗ ಐಫೋನ್, ಸೊ iOSನ್ನು ಮಾತ್ರ ನಾವು ಚೂಸ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್, ರೈಟ್, ಫಾರ್ ಎಕ್ಸಾಂಪಲ್ ಇವಾಗ ರೆಡ್ ಬಸ್ ಅಂತ ಬಂದಾಗ ಆ್ಯಂಡ್ರಾಯ್ಡಿಗೂ ಸಪೋರ್ಟ್ ಮಾಡುತ್ತೆ ಆ್ಯಂಡ್ iOSಗೂ ಸಪೋರ್ಟ್ ಮಾಡುತ್ತೆ. ಸೊ ಅವಾಗ ಏನು ಮಾಡಬೇಕಾಗುತ್ತೆ, ಆ್ಯಂಡ್ರಾಯ್ಡ್ಗೊಂದು ಡಿಫ್ರೆಂಟ್ ಕ್ಯಾಂಪೇನ್ ಆ್ಯಂಡ್ iOSಗೊಂದು ಡಿಫ್ರೆಂಟ್ ಕ್ಯಾಂಪೇನನ್ನು ನಾವು ಚೂಸ್ ಮಾಡಬೇಕಾಗುತ್ತೆ. ಎರಡೂ ನಾವು ಅಟ್ ಎ ಟೈಮ್ ಚೂಸ್ ಮಾಡ್ಕೊಳಕ್ಕಾಗೋದಿಲ್ಲ. ಸಿ, ರೈಟ್. ಸೊ ಡಿಫ್ರೆಂಟ್ ಕ್ಯಾಂಪೇನ್ಸ್ಗಳನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿವರೆಗೂ ಕ್ಲಿಯರಾ, ರೈಟ್. ಸೊ ಜಸ್ಟ್ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಎಸ್ ಆರ್ ನೋ. Tangent and Murli, yes, okay. ಚಲೋ. ಸೊ ನಾವು ಆ್ಯಸ್ ಆಫ್ ನಾವು ನಾನು ಆ್ಯಂಡ್ರಾಯ್ಡ್ ಮಾತ್ರ ತೊಗೊಳ್ತೀನಿ. ಅದಾದಮೇಲೆ ಸಿ, ಇಲ್ಲಿ ನಾವು ನಮ್ಮ ಆ್ಯಪನ್ನು ಚೂಸ್ ಮಾಡಬೇಕು, ಯಾವ ಆ್ಯಪಿಗೆ ನೀವು ಆ್ಯಪ್ ಇನ್ಸ್ಟಾಲೇಷನ್ ಕ್ಯಾಂಪೇನನ್ನು ರನ್ ಮಾಡ್ತಿದ್ದೀರ. ಸೊ ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಅಂತ ಅಂದ್ಕೊಳ್ಳೋಣ, ಝೊಮ್ಯಾಟೊ. ಓಕೆ, ಸಿಲಿ ಝೊಮ್ಯಾಟೊ ಫುಡ್ ಡೆಲಿವರಿ ಆ್ಯಂಡ್ ಡೈನಿಂಗ್ ಬರುತ್ತೆ. ಸೊ ನೀವು ಯಾವ ಆ್ಯಪಿಗೆ ಯಾವ ಆ್ಯಪಿಗೆ ನೀವು ಆ್ಯಡ್ಸನ್ನು ರನ್ ಮಾಡಬೇಕು ಅಂದ್ಕೊಂಡಿದ್ರು, ಜಸ್ಟ್ ಚೂಸ್. ಫಾರ್ ಎಕ್ಸಾಂಪಲ್ ಪಬ್ಜಿ. ಓಕೆ, ಪಬ್ಜಿ. ಸಿ, ಎಲ್ಲ ಆ್ಯಪ್ಸ್ಗಳು ಇರ್ತವೆ. ಸೊ ಆ್ಯಸ್ ಆಫ್ ನಾವು ನಾನಿಲ್ಲಿ ಸ್ವಿಗ್ಗಿ ತೊಗೊಳ್ತೀನಿ. ಓಕೆ, ಸ್ವಿಗ್ಗಿ. ಓಕೆ, ಅದಾದಮೇಲೆ ಆ್ಯಪ್ ಕ್ಯಾಂಪೇನ್ ನೇಮ್ ಕೊಡಿ. ಸೊ ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ ಆ್ಯಂಡ್ರಾಯ್ಡ್, ಆ್ಯಂಡ್ರಾಯ್ಡ್ ಕ್ಯಾಂಪೇನ್.
ಡೇಟ್ ಮೆನ್ಷನ್ ಮಾಡ್ತೀರಾ ಅಂತಂದರೆ ಡೇಟ್ ಮೆನ್ಷನ್ ಮಾಡಿ, ಅಥವಾ ಸ್ಪೆಸಿಫಿಕ್ ಲೊಕೇಶನ್ಸ್ಗೆ ಏನಾದರೂ ನೀವು ರನ್ ಮಾಡ್ತಿದ್ದೀರಾ ಅಂತಂದರೆ ನೀವು ರನ್ ಮಾಡ್ಬೋದು, ರೈಟ್. ಸೊ ದೆನ್ ಕಂಟಿನ್ಯೂ. ಅದಾದಮೇಲೆ ಮೊಬೈಲ್ ಆ್ಯಪ್ ತೊಗೊಳುತ್ತೆ. ಸೊ ಬ್ಯೂಟಿ ಆಫ್ ಆ್ಯಪ್ ಆ್ಯಡ್ಸ್ ಏನಪ್ಪ ಅಂತಂದರೆ, ಇಲ್ಲಿ ನಮಗೆ ಕ್ರಿಯೇಟಿವ್ಸನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದೇನು ಇರೋದಿಲ್ಲ, ರೈಟ್. ಬೈ ಡಿಫಾಲ್ಟ್ ಎಲ್ಲನೂ ಅದೇ ತೊಗೊಳುತ್ತೆ. ಅದಾದಮೇಲೆ ಲೊಕೇಶನ್ಸ್, ಅಗೇನ್ ನಾನು ಯಾವಾಗಲೂ ಹೇಳ್ದಂಗೆ ಲೊಕೇಶನ್ಸ್ ಮೇಕ್ ಶೋರ್ ಸರ್ವಿಸ್ ಆ ಲೊಕೇಶನ್ಸಲ್ಲಿ ಅವೈಲೇಬಲ್ ಇದೆಯಾ ಇಲ್ವಾ ಅನ್ನೋದನ್ನು ನೋಡಿ ನೀವು ಲೊಕೇಶನನ್ನು ತೊಗೋಬೇಕು. ಸೊ ಇವಾಗ ಸ್ವಿಗ್ಗಿ ಅಂತ ತೊಗೊಂಡ್ರೆ ನಾನು ಆಲ್ ಓವರ್ ಇಂಡಿಯಾದಲ್ಲಿ ರನ್ ಮಾಡ್ಬೋದು, ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಸ್ವಿಗ್ಗಿ ಝೊಮ್ಯಾಟೊ ಅವೈಲೇಬಲ್ ಇರುತ್ತೆ. ಅಫ್ಕೋರ್ಸ್ ಸಮ್ ಪ್ಲೇಸಲ್ಲಿ ಇರೋದಿಲ್ಲ. ಸೊ ಆ ರೀತಿ ಅಂತಂದಾಗ ಯು ಕ್ಯಾನ್ ಗೋ ಪರ್ಟಿಕ್ಯುಲರ್ ಲೊಕೇಶನ್ಸನ್ನು ಟಾರ್ಗೆಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಟಾರ್ಗೆಟ್. ಓಕೆ, ಲೊಕೇಶನ್ ಆಪ್ಷನ್ ಸಿ. ಇನ್ಕ್ಲೂಡ್ ಆ್ಯಂಡ್ ಎಕ್ಸ್ಕ್ಲೂಡ್ ಎರಡು ಆಪ್ಷನ್ ಇದೆ. ಇನ್ಕ್ಲೂಡ್ ಅಂದರೆ ಏನು, ಇನ್ಕ್ಲೂಡ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಎಕ್ಸ್ಕ್ಲೂಡ್ ಅಂತ ಅಂದರೆ ಏನು, ಅವರಿಗೆ ನಮ್ಮ ಆ್ಯಡನ್ನು ತೋರಿಸೋಕ್ಕೆ ಇಷ್ಟಪಡೋದಿಲ್ಲ. ಸೊ ಇಲ್ಲಿ ಆಪ್ಷನ್ ಇರುತ್ತೆ, ನೀವು ಚೂಸ್ ಮಾಡ್ಕೋಬೋದು. ಅದಾದಮೇಲೆ ಲ್ಯಾಂಗ್ವೇಜಸ್ ಆ್ಯಸ್ ಆಫ್ ಇಂಗ್ಲೀಷ್ ಈಸ್ ಗುಡ್, ಬಟ್ ಲ್ಯಾಂಗ್ವೇಜಸ್ ನಮಗೆ ಯಾವಾಗ ಹೆಲ್ಪಿಗೆ ಬರುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ರೀಜನಲ್ ಆ್ಯಪ್ಸ್ಗಳನ್ನು ನೀವು ಪ್ರಮೋಟ್ ಮಾಡ್ತಿರ್ತೀರಾ ಅಂತ ಅಂದ್ಕೊಳ್ಳೋಣ. ಆವಾಗ ಲ್ಯಾಂಗ್ವೇಜ್ ಆಪ್ಷನ್ ಬರುತ್ತೆ, ಅಂತಂದರೆ ಲ್ಯಾಂಗ್ವೇಜಸನ್ನು ನಾವು ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನುಡಿ. ಓಕೆ, ಸೊ ನುಡಿ ಆ್ಯಪ್ ಬಂದ್ಬಿಟ್ಟೇನು ಕನ್ನಡ ಟೈಪಿಂಗಿಗೋಸ್ಕರ ಐತೆ. ಓಕೆ, ಸೊ ಆ ಥರ ಟೈಮಲ್ಲಿ ನಾವೇನು ಮಾಡ್ಬೋದು, ಕನ್ನಡ ಅಂತ ನಾವು ಚೂಸ್ ಮಾಡ್ಬೋದು. ಆರ್ ಎಲ್ಸ್ ಯಾವುದಾದ್ರೂ ಒಂದು ಕೋರ್ಸಿಗೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಆ್ಯಪನ್ನು ಪ್ರಮೋಟ್ ಮಾಡ್ತಿರ್ತೀರಾ, ಆ ಕೋರ್ಸ್ ಕನ್ನಡದಲ್ಲಿ ಮಾತ್ರ ಇರುತ್ತೆ ಅಂತಂದರೆ ರೀಜನಲ್ ಲ್ಯಾಂಗ್ವೇಜಸಲ್ಲಿ ಮಾತ್ರ ಇರುತ್ತೆ. ಸೊ ಆವಾಗ ನೀವು ಚೂಸ್ ಮಾಡ್ಕೋಬೋದು ಲ್ಯಾಂಗ್ವೇಜಸ್ಗಳನ್ನು. ಓಕೆ, ಆ ಥರ ಟೈಮಲ್ಲಿ ನೀವು ಲ್ಯಾಂಗ್ವೇಜಸನ್ನು ಚೂಸ್ ಮಾಡ್ಕೋಬೋದು. ಆರ್ ಎಲ್ಸ್ ಅದೇನಾದರೂ ರೀಜನಲ್ ಆಗಿಲ್ಲ ಅಂತಂದರೆ ಯು ಕ್ಯಾನ್ ಇಗ್ನೋರ್. ಓಕೆ, ಪೊಲಿಟಿಕಲ್ ಎಸ್ ಸೇಮ್ ಏನಿರುತ್ತೋ ಅದೇ ರೀತಿ ಇರುತ್ತೆ. ಆ್ಯಂಡ್ ದೆನ್ ಮೋರ್ ಸೆಟ್ಟಿಂಗ್ಸ್, ಸ್ಟಾರ್ಟ್ ಡೇಟ್, ಎಂಡ್ ಡೇಟ್, ಯಾವ ಡೇಟಿಗೆ ನಿಮ್ಮ ಆ್ಯಡನ್ನು ಸ್ಟಾರ್ಟ್ ಮಾಡಬೇಕು, ಯಾವ ಡೇಟಿಗೆ ನಿಮ್ಮ ಆ್ಯಡನ್ನು ಎಂಡ್ ಮಾಡಬೇಕು. ಓಕೆ, ಸೊ ಈ ಆಪ್ಷನ್ ಇರುತ್ತೆ. ಅದಾದಮೇಲೆ ಆ್ಯಡ್ ಅಸೆಟ್ಸ್, ರೈಟ್. ಸೊ ಡೈರೆಕ್ಟ್ ನಾವು ಎಲ್ಲಿಗೆ ಬರ್ತೀವಿ, ಆ್ಯಡ್ ಲೆವೆಲಿಗೆ ಬಂದುಬಿಡ್ತೀವಿ. ಹೆಡ್ಲೈನ್ಸ್, ಹೆಡ್ಲೈನ್ 1, ಹೆಡ್ಲೈನ್ 2 ಅನ್ನು ಕೊಡಬೇಕಾಗುತ್ತೆ. ಇಲ್ಲಿ ಆಪ್ಷನ್ ಇರುತ್ತೆ. ಎಲ್ಲೆಲ್ಲಿ ನಮ್ಮ ಆ್ಯಡ್ ಹೆಂಗೆ ಕಾಣುತ್ತೆ ಅನ್ನೋದು ಆಪ್ಷನ್ ಇಲ್ಲಿರುತ್ತೆ, ರೈಟ್. ಸೊ ಹೆಡ್ಲೈನ್. ಸೊ ಅಗೇನ್ ನೀವೇನು ಮಾಡಬೇಕು, ಗೋ ಟು ಚಾಟ್ GPT ಆರ್ ಲೆಟ್ ಮಿ ಟ್ರೈ ಪರ್ಪ್ಲೆಕ್ಸಿಟಿ ದಿಸ್ ಟೈಮ್. ಓಕೆ, ಸೊ ಪರ್ಪ್ಲೆಕ್ಸಿಟಿ ಯೂಸ್ ಮಾಡಿ, ಚೆನ್ನಾಗಿದೆ. ಓಕೆ, ಪರ್ಪ್ಲೆಕ್ಸಿಟಿ ಅಂತ ಬಂದಾಗ ಜಸ್ಟ್ ಲೈಕ್ ಫ್ರೀ ವರ್ಷನ್ ಇಲ್ಲೂ ಇದೆ, ನೀವು ಫ್ರೀ ವರ್ಷನನ್ನು ಯೂಸ್ ಮಾಡ್ಬೋದು, ರೈಟ್. ಜೆಮಿನಿ ಯೂಸ್ ಮಾಡ್ತೀರಾ ಅಂತಂದರೆ ಜೆಮಿನಿಯನ್ನು ಯೂಸ್ ಮಾಡಿ. ಸೊ ಜಸ್ಟ್ ನೀವೇನು ಮಾಡಬೇಕು, ನಿಮ್ಮ ಒಂದು ಇಮೇಲಿಂದ ಇಮೇಲ್ ಐ ಡಿ ಪಾಸ್ವರ್ಡನ್ನು ಕೊಟ್ಬಿಟ್ಟು ನೀವು ಲಾಗಿನ್ ಆದರೆ ಮುಗಿದೋಯ್ತು. ಸೊ imagine you are working as an performance marketer, as an performance marketer in Swiggy company. Now you have to run app installation campaign. So write me the best headlines for the campaign which includes high CTR. ವ್ಯಾಲ್ಯೂ ಫೋಕಸ್ಡ್, ಹೈಲೈಟ್, ಸೇವಿಂಗ್ಸ್. ಸೊ ಇಲ್ಲಿ ನಮಗೆ ಅಂತಂದರೆ ಬೇರೆ ಥರದ್ದು ಕೂಡ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ
ಕೊಡ್ತಾರೆ, ರೈಟ್? ಸೊ ಇದನ್ನೇ ನೀವು ಕ್ಲೌಡಲ್ಲಿ ಹಾಕ್ತೀರಾ ಅಂತ ಅಂದರೆ ಕ್ಲೌಡಲ್ಲಿ ಕೂಡ ಹಾಕ್ಬೋದು. ಜಸ್ಟ್ ಲೈಕ್ ಇದೇ ಒಂದು ಪ್ರಾಂಪ್ಟನ್ನು ಕಾಪಿ ಮಾಡಿ ಜಸ್ಟ್ ಕ್ಲೌಡ್ಗೆ ಹೋಗಿ. ಓಕೆ, ಸೊ ಕ್ಲೌಡ್ ಎ ಐ ಅಂತ ನೀವು ಮೆನ್ಷನ್ ಮಾಡಿದ್ರೆ ಕ್ಲೌಡ್ ಎ ಐ ಓಪನ್ ಆಗುತ್ತೆ. ಸೊ ಇಲ್ಲೂ ಕೂಡ ಸೇಮ್ ನಿಮ್ಮ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೊಟ್ಟು ನೀವೇನಾಗಬೇಕಾಗುತ್ತೆ, ಸೈನ್ ಇನ್ ಆಗಬೇಕಾಗುತ್ತೆ. ಸೊ ದೆನ್ ಪ್ರಾಂಪ್ಟನ್ನು ಕೊಡಿ. ಸೊ ದೆನ್ ಇದು ಕೂಡ ಜನರೇಟ್ ಮಾಡಿಕೊಡುತ್ತೆ. ಸೊ ಇದು ಆ್ಯಪ್ ಇನ್ಸ್ಟಾಲೇಷನ್ ಕ್ಯಾಂಪೇನ್ಗೆ ಅಂತಲೇ ಅಲ್ಲ, ನೀವು ಸರ್ಚ್ ಕ್ಯಾಂಪೇನ್ ರನ್ ಮಾಡಿದ್ರು ಕೂಡ ಈ ಪ್ರಾಂಪ್ಟನ್ನು ಬೆಟರ್ ವೇಯಲ್ಲಿ ಬರೀರಿ. ಸೊ ನಿಮಗೆ ಎಲ್ಲ ಒಂದು ಪ್ಲ್ಯಾಟ್ಫಾರ್ಮ್ಸಲ್ಲೂ ಕೂಡ ನೀವು ಚೆಕ್ ಮಾಡಿ, ಲೈಕ್ ಪರ್ಪ್ಲೆಕ್ಸಿಟಿ ಯೂಸ್ ಮಾಡಿ, ಕ್ಲೌಡ್ ಯೂಸ್ ಮಾಡಿ, ಚಾಟ್ ಜಿ ಪಿ ಟಿ ಯೂಸ್ ಮಾಡಿ, ಜೆಮಿನಿ ಯೂಸ್ ಮಾಡಿ. ಓಕೆ, ಸೊ ಅದರಲ್ಲಿ ಯಾವುದು ಬೆಟರ್ ಹೆಡ್ಲೈನ್ಸ್ ಅಂತ ಇರುತ್ತೆ ಅವನ್ನ ನೀವು ತಗೊಳ್ಳಿಸಿ. ಆ್ಯಪ್ ಇನ್ಸ್ಟಾಲೇಷನ್ ಕ್ಯಾಂಪೇನ್, ಇಲ್ಲ ಆಪ್ಷನ್ ಇರುತ್ತೆ ಅರ್ಜೆನ್ಸಿ ಆ್ಯಂಡ್ ಫೋಮೋ, ಆಫರ್ ಲೆಡ್ ಅಂತಂದರೆ ಆಫರ್ ಏನಾದರೂ ಇರ್ತೀರಾ, ಅರ್ಜೆನ್ಸಿ, ಹಂಗ್ರಿ, ಯುವರ್ ಆರ್ಡರ್ ಅರೈವ್ಸ್ ಬಿಫೋರ್ ಯು ಫಿನಿಶ್ ದಿಸ್ ಸೆಂಟೆನ್ಸ್. ಓಕೆ, 10 minutes, no excuses, download Swiggy now. Offer 150 rupees offer on your first order, install Swiggy, right? Order in 60 seconds, free delivery on every order this week. ಸೊ ಇಲ್ಲಿ ನೀವು ಏನು ಅರ್ಥ ಮಾಡ್ಕೋಬೇಕಂತಂದರೆ, ನೀವು ನಿಮ್ಮ ಆ್ಯಪಿಗೆ ಅರ್ಜೆನ್ಸಿಯನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಆ್ಯಪಲ್ಲಿ ಏನಾದರೂ ಆಫರ್ಸ್ಗಳನ್ನು ಏನಾದರೂ ಬಿಟ್ಟಿದ್ದಾರಾ, ರೈಟ್? ಸೊ ಅದನ್ನು ತಲುಪಿಸ್ತೀರಾ ಅಂತಂದರೆ ಇವೆಲ್ಲವೂ ಕೂಡ ಬೆಸ್ಟ್. ಸಿ, ಆಫರ್ಸ್ಗಳು ಬಿಟ್ಟಿದ್ದಾರೆ ಅಂತ ಅಂದಾಗ, ರೈಟ್? ಬೆನಿಫಿಟ್ ಅಂತಂದರೆ ಸಿ, ಫ್ರಮ್ ಕ್ರೇವಿಂಗ್ ಟು ಡೋರ್ ಸ್ಟೆಪ್, 800+ ರೆಸ್ಟೋರೆಂಟ್ಸ್ ಅಂತಂದರೆ ಬೆನಿಫಿಟ್ ಅಂತ ಅಂದರೆ ಯೂಸರ್ಗೆ ಏನೇನು ಬೆನಿಫಿಟ್ಸ್ ಇರ್ತವೆ ಅಂತಂದರೆ, ಫಾರ್ ಎಕ್ಸಾಂಪಲ್ 800+ ರೆಸ್ಟೋರೆಂಟ್ಸ್ಗಳು ಸ್ವಿಗ್ಗಿಲಿದ್ದಾವೆ. ಸೊ ಯು ಜಸ್ಟ್ ಟ್ಯಾಪ್, ನಿಮ್ಗೆ ಏನು ಬೇಕೋ ನೀವು ಅದನ್ನು ಮಾಡ್ಕೊಳ್ಳಿ. ಅಂತಂದರೆ ಏನು ಬೇಕೋ ಆ ಫುಡ್ಡನ್ನು ನೀವು ಆರ್ಡರ್ ಮಾಡ್ಕೊಳ್ಳಿ, ರೈಟ್? ಸೋಷಿಯಲ್ ಪ್ರೂಫ್ ಇರುತ್ತೆ ಅಂತಂದರೆ ಲೈಕ್ ಎಷ್ಟು ಜನ ಆರ್ಡರ್ ಮಾಡಿದ್ದಾರೆ, ಲೈಕ್ ಬೆಸ್ಟ್ ಫುಡ್ ಆ್ಯಪ್ ಐ ಹ್ಯಾವ್ ಯೂಸ್ಡ್, ಇದು ಲೈಕ್ ಸೋಷಿಯಲ್ ಪ್ರೂಫ್ ಬಂದುಬಿಟ್ಟು ಲೈಕ್ ಟೆಸ್ಟಿಮೋನಿಯಲ್ಸ್ಗಳಿರ್ತವೆ ಅಥವಾ ರಿವ್ಯೂಸ್ಗಳಿರ್ತವೆ. ಸೊ ಇವೆಲ್ಲವುದು ಕೂಡ ಸೋಷಿಯಲ್ ಪ್ರೂಫ್ ಅಂಡರಲ್ಲಿ ಬರುತ್ತೆ, ರೈಟ್? ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ಮೊಮೆಂಟಮ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಲೈಕ್ ಇಟ್ಸ್ 11 PM, ಟೂ ಟಯರ್ಡ್ ಟು ಕುಕ್ ಅಂತಂದರೆ ಲೈಕ್ ಅವರಿಗೆ ಒಂದು ಮೊಮೆಂಟಮ್ ಅನ್ನೋದನ್ನು ಕೊಡೋದು. ಸಿ, ಫಾರ್ ಎಕ್ಸಾಂಪಲ್ ನೀವು ಸ್ವಿಗ್ಗಿ ಆರ್ ಝೊಮ್ಯಾಟೊ, ಐ ಡೋಂಟ್ ನೋ ದ ಎಕ್ಸಾಕ್ಟ್ ಆ್ಯಪ್, ಬಟ್ ಐ ಥಿಂಕ್ ಸ್ವಿಗ್ಗಿ, ರೈಟ್? ಇದ್ರ ಮಾರ್ಕೆಟಿಂಗೇ ಬೇರೆ ಥರ ಮಾಡ್ತಾರೆ. ಅಂತಂದರೆ ನೀವು ಸ್ವಿಗ್ಗಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ರೆ ನೀವು ನೋಡ್ಬೋದು, ನೀವು ಇಫ್ ಇನ್ ಕೇಸ್ ಯು ಆರ್ ಫ್ರಮ್ ಬ್ಯಾಂಗ್ಳೂರ್ ಅಥವಾ ಯು ಆರ್ ಫ್ರಮ್ ಕರ್ನಾಟಕ, ಸೊ ಸ್ವಿಗ್ಗಿ ಬಂದುಬಿಟ್ಟು ಯೂಸರ್ ಹತ್ರ ಫ್ಲರ್ಟ್ ಮಾಡ್ತಿರುತ್ತೆ, ಲೈಕ್ ಇನ್ನೂ ಊಟ ಮಾಡಿಲ್ವಾ, ನೀವು ಊಟ ಮಾಡಲಿಲ್ಲ ಅಂದರೆ ನಾನು ಫೀಲ್ ಆಗ್ತೀನಿ, ರೈಟ್? ಸೊ ಆ ರೀತಿ ನೋಟಿಫಿಕೇಶನ್ಸ್ ಬಂದ್ರೇ ನಾರ್ಮಲಿ ಎಕ್ಸ್ಪೆಷಲಿ ಹುಡುಗಿಯರಿಗೆ ಲೈಕ್ ಸ್ವಲ್ಪ ಎಕ್ಸ್ಟ್ರಾ ಖುಷಿ ಆಗುತ್ತೆ. ಅಂತಂದರೆ ಸ್ವಿಗ್ಗಿಗೆ ತುಂಬ ಚೆನ್ನಾಗಿ ಗೊತ್ತು ಅವರ ಕಸ್ಟಮರ್ಸನ್ನು ಯಾವ ರೀತಿ ಇಟ್ಕೋಬೇಕು ಅಂತ. ಸೊ ಮಾರ್ಕೆಟಿಂಗ್ ಅನ್ನೋದು ಸ್ವಿಗ್ಗಿದು ಚೆನ್ನಾಗಿದೆ. ಓಕೆ, ಸೊ ಆ ರೀತಿ ಮೂಮೆಂಟಮ್ಸನ್ನು ನೀವು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಸಿ, ಇಟ್ಸ್ 11 PM, ಟೂ ಟೈರ್ಡ್ ಟು ಕುಕ್, ಸ್ವಿಗ್ಗಿ ಗಾಟ್ ಯು, ಲಂಚ್ ಆರ್ ಇನ್ 12 minutes, ಸ್ಕಿಪ್ ದ ಕ್ಯೂ, ಆರ್ಡರ್ ನಾವ್, ರೈನಿ ಡೇ, ಸ್ಟೇ ಇನ್, ವಿಲ್ ಬ್ರಿಂಗ್ ದ ಬಿರಿಯಾನಿ ಟು ಯು. ಓಕೆ, ಸೊ ಈ ರೀತಿ. ಸೊ CTA ನಥಿಂಗ್ ಬಟ್ ವಾಟ್, ಕಾಲ್ ಟು ಆ್ಯಕ್ಷನ್ಸ್, ರೈಟ್? ಮ್ಯಾಚ್ ಯುವರ್ CTA. ಸೊ ಇಲ್ಲಿ ಆಪ್ಷನ್ ಇದೆ, ಜಸ್ಟ್ ನೀವೇನು ಮಾಡಬೇಕಂತ ಅಂದರೆ ಪರ್ಪ್ಲೆಕ್ಸಿಟಿ ಯಾವ ಹೆಡ್ಲೈನ್ಸನ್ನು ಕೊಟ್ಟಿರುತ್ತೆ ನೋಡ್ಕೊಳ್ಳಿ, ಆ್ಯಂಡ್ ಜೆಮಿನಿ ಯಾವ ಹೆಡ್ಲೈನ್ಸನ್ನು ಕೊಟ್ಟಿರುತ್ತೆ ನೋಡ್ಕೊಳ್ಳಿ, ರೈಟ್? ಸೊ ಎಲ್ಲನೂ ನೋಡ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು, ಒಂದು ಎಕ್ಸೆಲ್ ಶೀಟ್ ಥರ ನೀವು ಮಾಡ್ಕೊಳ್ಳಿ. ಓಕೆ, ಅಂತಂದರೆ ನಿಮಗೆ ಯಾವ್ದ್ಯಾವುದು ಇಷ್ಟ ಆಗುತ್ತೆ ಅವನ್ನೆಲ್ಲ, ಅಂತಂದರೆ ಯಾವ ಪವರ್ಫುಲ್ ಸ್ಟೇಟ್ಮೆಂಟ್ಸ್, ಪವರ್ಫುಲ್ ಹೆಡ್ಲೈನ್ಸ್ ಅಂತ ಅನ್ನಿಸ್ತಾವೋ ಅವನ್ನೆಲ್ಲ ನೀವು ಒಂದು ಎಕ್ಸೆಲ್ ಶೀಟಲ್ಲಿ ಅಥವಾ ಯಾವುದಾದ್ರೂ ಒಂದು ನೋಟ್ ಪ್ಯಾಡಲ್ಲಿ ಅಥವಾ ಒಂದು ಡ್ರೈವ್ ಆಗಿ ನೀವು ಸೇವ್ ಮಾಡ್ಕೋತೀರಾ ಅಂತಂದರೆ ಸೇವ್ ಮಾಡ್ಕೋಬೋದು. ಸೊ ದಟ್ ಆಪ್ಟಿಮೈಸೇಷನ್ಗೆ ನಮಗೆ ಹೆಲ್ಪ್ ಬರುತ್ತೆ. ನಾಟ್ ಓನ್ಲಿ ಆ್ಯಪ್ ಇನ್ಸ್ಟಾಲೇಷನ್ ಅಂತ ಅಲ್ಲ, ಸರ್ಚ್ ಆ್ಯಡ್ಸ್ಗೂ ಅಷ್ಟೇ, ಡಿಸ್ಪ್ಲೇ ಆ್ಯಡ್ಸ್ಗೂ ಅಷ್ಟೇ. ಸೊ ನಾವು ಯಾವಾಗಲೂ ಕೂಡ ನಮ್ಮ ಆ್ಯಡ್ ಕಾಪೀಸ್ಗಳನ್ನು ಅಟ್ಲೀಸ್ಟ್ 15 ಡೇಸಿಗೆ ಒನ್ಸ್ ಆದರೂ ನಾವು ನಮ್ಮ ಆ್ಯಡ್ ಕಾಪೀಸ್ಗಳನ್ನು ಚೇಂಜ್ ಮಾಡ್ತಿರ್ಬೇಕು. ಅಂತಂದರೆ ಹೆಡ್ಲೈನ್ಸ್ಗಳು, ಡಿಸ್ಕ್ರಿಪ್ಷನ್ಸ್ಗಳನ್ನು ನಾವು ಚೇಂಜ್ ಮಾಡ್ತಿರ್ಬೇಕು, ರೈಟ್? ಸೊ ಆವಾಗ ನಮಗೆ ಗೊತ್ತಾಗುತ್ತೆ, ಓಕೆ
ಅಂತಂದರೆ ಗೂಗಲ್ಗೂ ಕೂಡ ಅದೇನಾಗುತ್ತೆ, 1 ಮಂತ್ ನಾವು ಒಂದೇ ಹೆಡ್ಲೈನ್ಸನ್ನು ಡಿಸ್ಕ್ರಿಪ್ಷನ್ನ ಕೊಟ್ಟಾಗ ಏನಾಗುತ್ತೆ, CTR ಅನ್ನೋದು ಕಡಿಮೆ ಆಗುತ್ತೆ. ನಾನು ಸರ್ಚ್ ಆ್ಯಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. CTR ಕಡಿಮೆ ಆದರೆ ಅಫ್ಕೋರ್ಸ್ ಕ್ವಾಲಿಟಿ ಸ್ಕೋರ್ ಬಿದ್ದೋಗುತ್ತೆ. ಕ್ವಾಲಿಟಿ ಸ್ಕೋರ್ ಯಾವಾಗ ಬಿದ್ದೋಗುತ್ತೋ ನಿಮ್ಮ CPC ಏನಿರುತ್ತೆ, ಕಾಸ್ಟ್ ಪರ್ ಕ್ಲಿಕ್ ಏನಿರುತ್ತೆ, ಅದು ಹೈ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಮೇಕ್ ಶೋರ್ ನಿಮ್ಮ ಒಂದು ಆ್ಯಡ್ ಕಾಪೀಸ್ಗಳನ್ನು ಅಟ್ಲೀಸ್ಟ್ ಫಾರ್ 15 ಡೇಸ್ಗೆ ನೀವು ಚೇಂಜ್ ಮಾಡ್ತಿರ್ಬೇಕಾಗುತ್ತೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಆಫರ್ ಲೆಟ್ ಜಸ್ಟ್ ಏನೋ ನಾನು ಯೂಸನ್ನು ಗ್ರ್ಯಾಬ್ ಮಾಡೋಕ್ಕೋಸ್ಕರ ನಾನೇನೋ ಹಾಕ್ತೀನಿ, ನೋ. ಇಲ್ಲಿ ನಾನು 150 ರೂಪೀಸ್ ಆಫ್ ಅಂತ ಇದೆ ಅಂತ ಅಂದಾಗ ಆ ಒಂದು ಝೊಮ್ಯಾಟೊ ಆ್ಯಪಲ್ಲಿ, ಸ್ವಿಗ್ಗಿ ಆ್ಯಪಲ್ಲಿ ಆ ಆಫರ್ ಅವ್ರು ಬಿಟ್ಟಿರಬೇಕು. ಜಸ್ಟ್ ಲೈಕ್ ನಾವು ಹಿಂಗೆ ಕೊಟ್ಬಿಡೋಕ್ಕಾಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಇಫ್ ಇನ್ ಕೇಸ್ ಅವ್ರು ಆಫರೇ ಮಾಡಿರೋದಿಲ್ಲ, ನಾವೇನೋ ಜಸ್ಟ್ ಆ್ಯಡ್ ಕಾಪಿಯಲ್ಲಿ ನಾವು ಮೆನ್ಷನ್ ಮಾಡ್ತೀವಿ ಅಂತ ಅಂದಾಗ ಏನಾಗುತ್ತೆ, ಮಿಸ್ರೆಪ್ರೆಸೆಂಟೇಷನ್ ಅಂಡರಲ್ಲಿ ಬರುತ್ತೆ. ನೆನಪಿರಲಿ, ಮಿಸ್ರೆಪ್ರೆಸೆಂಟೇಷನ್ ಅಂಡರಲ್ಲಿ ಏನಾದರೂ ಬಂದರೆ ನಮ್ಮ ಆ್ಯಡ್ ಸಸ್ಪೆಂಡ್ ಆಗ್ತವೆ ಅಥವಾ ಡಿಸಪ್ರೂವ್ ಆಗ್ತವೆ, ಅಥವಾ ಆ್ಯಡ್ ಓಪನ್ ಆದರೂ ಅದು ಪರ್ಫಾರ್ಮ್ ಆಗ್ತಿರಲ್ಲ. ನೆನ್ಪಿಟ್ಕೊಳ್ಳಿ, ಆಫರ್ದು ಕೊಡ್ತೀರಾ ಅಂತ ಅಂದಾಗ ಆ ಝೊಮ್ಯಾಟೊದವರು ಅಥವಾ ಆ ಪರ್ಟಿಕ್ಯುಲರ್ ಆ್ಯಪ್ ಅವರು ಆ ಒಂದು ಆಫರನ್ನು ಅವರು ಎಕ್ಸ್ಕ್ಲೂಸಿವ್ ಆಗಿ ಇಟ್ಟಿರಬೇಕು, ರೈಟ್. ಬಟ್ ಆ್ಯಸ್ ಆಫ್ ನಾವು ನಾನಿಲ್ಲಿ ಯೂಸ್ ಮಾಡ್ತೀನಿ. ಓಕೆ, ಸೊ ಆ್ಯಪ್ ಕ್ಯಾಂಪೇನ್ ಹೆಡ್ಲೈನ್ಸ್, ಸೊ 30 ಕ್ಯಾರೆಕ್ಟರ್ಸಲ್ಲಿ ಇರಬೇಕು, ರೈಟ್. ಸೊ ವಿಲ್ ಡೂ ಒನ್ ಥಿಂಗ್. ಸೊ I'll copy this and I'll put it here, description, right. ಸೊ ನೀವು ಪ್ರಾಂಪ್ಟನ್ನು ಬರಿಬೇಕಾದ್ರೆ ಇನ್ನು ಪ್ರಾಪರ್ ವೇಯಲ್ಲಿ ಬರೀರಿ. ಓಕೆ, ಸೊ ಇದನ್ನು ತೊಗೊಳ್ತೀನಿ ನಾನು. 10 minutes, no excuses. Swiggy now, value too long. See, right. So idu kuda, so let me go for, let me write here like performance marketing, you can run installation campaign, write me the best headlines for the campaign, which is under, which are which is under 30 characters. Right. ಸೊ ಹಿಟ್ ಆಗಿದೆ ಅಂತ ಹೇಳ್ತಿದೆ, ಫ್ರೀ ವರ್ಷನ್ ಹಿಟ್ ಆಗಿದೆ ಅಂತ. ಸೊ ಲೆಟ್ ಮೀ ಗೋ ಫಾರ್ ಪರ್ಪ್ಲೆಕ್ಸಿಟಿ. Yeah, get food in minutes, order and save now, first order. ಸೊ ಲೈಕ್ ಈ ರೀತಿ ಜಸ್ಟ್ ನೋಡ್ಕೊಳ್ಳಿ. ಓಕೆ, ಸ್ವಿಗ್ಗಿ, ಟ್ಯಾಪ್ ಅಂಡ್ ಟೇಸ್ಟ್, I'm sorry, headline. Okay, and craving, we are here. ರೈಟ್. ಸೊ ಹೆಡ್ಲೈನ್ಸ್ ನೀವು ಕೊಡ್ಬೋದು, ಎಷ್ಟು ಹೆಡ್ಲೈನ್ಸ್ ಬೇಕಾದರೂ ಕೊಡ್ಬೋದು. ಅನ್ಲಾಕ್ ಆ್ಯಪ್, ಸೊ ಡಿಲೀಷಿಯಸ್ ಇನ್ 30 minutes. Right, and
ಡಿಸ್ಕ್ರಿಪ್ಷನ್ಸ್ ಕೂಡ ಇರ್ತವೆ, ಡಿಸ್ಕ್ರಿಪ್ಷನನ್ನು ಕೂಡ ಎಂಟರ್ ಮಾಡಿ. ಸೊ ಆ್ಯಸ್ ಆಫ್ ನಾವ್ ಲೆಟ್ ಮಿ ಟೇಕ್ right the best best descriptions for this campaign. ಸೊ ಇಲ್ಲಿ ಕ್ವಶನ್ ಕೇಳ್ತಿದೆ, ಜಸ್ಟ್ ಟ್ಯಾಪ್ ಎಸ್. ಸೊ ಒಂದ್ಸತಿ ರೀಡ್ ಮಾಡಿ. ನಾರ್ಮಲಿ ಎಸ್ ಎ ಆನ್ಸರ್ ಇರುತ್ತೆ, ಬಟ್ ಸಿ ಶಾರ್ಟ್ 30 to 90 ಕ್ಯಾರೆಕ್ಟರ್ಸ್ ಇದೆ ಆ್ಯಂಡ್ 90 to 140 ಕ್ಯಾರೆಕ್ಟರ್ಸ್ ಇದೆ. ಸೊ ನಮಗೆ 90 ಕ್ಯಾರೆಕ್ಟರ್ಸ್ ಅಂಡರಲ್ಲಿ ಇರಬೇಕಾಗಿರೋದ್ರಿಂದ ಸೊ ಐ ಹ್ಯಾವ್ ಸೊ ಇಲ್ಲಿ ಕ್ಯಾರೆಕ್ಟರ್ಸ್ ಎಷ್ಟಿದೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸಿ ಪರ್ಪ್ಲೆಕ್ಸಿಟಿ ನಮ್ಗೆ ಈ ರೀತಿ ಚಾಟ್ ಜಿಪಿಟಿಯಲ್ಲಿ ಸಿಗೋದಿಲ್ಲ. ರೈಟ್. ಸೊ ಡಿಸ್ಕ್ರಿಪ್ಷನ್ಸ್ ಅನ್ನು ಕೂಡ ಕೊಟ್ಕೋಬಹುದು ನೀವು, ಅಟ್ಲೀಸ್ಟ್ 4. ಆರ್ಡರ್ ಫುಡ್ ಇನ್ ಮಿನಿಟ್ಸ್, ರೈಟ್. ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಇಮೇಜಸ್ಗಳನ್ನು ನೀವು ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್ ಇಮೇಜಸ್ ಅಪ್ ಟು 20 ಇಮೇಜಸ್ಗಳನ್ನು ನೀವು ಆ್ಯಡ್ ಮಾಡ್ಬೋದು. ಅಸೆಟ್ ಲೈಬ್ರರಿ ಆರ್ ಜನರೇಟೆಡ್. ಸೊ ಇನ್ನು ಬೀಟಾ ವರ್ಷನಲ್ಲಿ ಇದೆ. ಸೊ ಯು ಕ್ಯಾನ್ ಯೂಸ್ ಸಿ ಅಂತಂದರೆ ಎ ಜನ್ರೇಷನ್ ವಿಡಿಯೋಸ್ಗಳು. ಸೊ ಯು ಕ್ಯಾನ್ ಜಸ್ಟ್ ಸೆಲೆಕ್ಟ್ ಮಾಡ್ಕೊತ ಹೋಗಿ. ರೈಟ್. And website and URL or social, sorry. So I'll enter Swiggy URL. Okay. Oh, sorry. Copy link address and I'll paste it here. ಸೊ ಇವಾಗ ಏನು ಮಾಡುತ್ತೆ ಅಂತಂದರೆ ಆ ಸ್ವಿಗ್ಗಿ ಯು ಆರ್ ಎಲ್ ಅನ್ನು ಲೈಕ್ ಸ್ಕ್ಯಾನ್ ಮಾಡಿಬಿಟ್ಟು ಆ ವೆಬ್ಸೈಟಲ್ಲಿ ಏನೇನೆಲ್ಲ ಇಮೇಜಸ್ಗಳನ್ನು ಅವ್ರು ಯೂಸ್ ಮಾಡಿರ್ತಾರೆ ಅಲ್ವಾ, ಸೊ ಆ ಇಮೇಜಸ್ಗಳನ್ನು ಇಲ್ಲಿ ನಮಗೆ ಕೊಡುತ್ತೆ, ಜನ್ರೇಟ್ ಮಾಡಿ ಕೊಡುತ್ತೆ. ಸಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆರ್ ಎಲ್ಸ್ ಜಸ್ಟ್ ಸ್ವಿಗ್ಗಿದು ಓಪನ್ ಮಾಡಿಬಿಟ್ಟು ಜಸ್ಟ್ ಫುಡ್ಡಿಂದು ಮಾತ್ರ ನೋಡ್ತೀರಾ ಅಂತಂದರೆ ಆರ್ಡರ್ ಫುಡ್, ರೈಟ್. ಸೊ ನೀವೇನು ಮಾಡಬೇಕು, ಆ ಒಂದು ಯು ಆರ್ ಎಲ್ ಅನ್ನು ಮಾತ್ರ ಕಾಪಿ ಮಾಡಿ ಆ್ಯಂಡ್ ಕ್ಯಾಂಪೇನಿಗೆ ಬಂದು ಇಲ್ಲಿ ಪೇಸ್ಟ್ ಮಾಡಿ. ಸಿ ರೈಟ್. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಎನಿ ಹೌ ಫಾಸ್ಟ್ ಕ್ರೇವಿಂಗ್ಸ್, ಡೆಫಿನೆಟ್ಲಿ ಫಾಸ್ಟ್ ಫುಡ್ ಕ್ರೇವಿಂಗ್ಸ್ ಇರುತ್ತೆ. ಸೊ ಅಪ್ ಟು 20ವರೆಗೂ ಇಮೇಜಸ್ಗಳನ್ನು ನಾವು ಲೈಕ್ ಯೂಸ್ ಮಾಡ್ಕೋಬೋದು. ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ಯಾವ ವರ್ಕ್ ಆಗುತ್ತೆ ಅನ್ನೋದನ್ನು. ಇವಾಗ ನಾನು ಬರ್ಗರ್ ಸೆಲೆಕ್ಟ್ ಮಾಡಿದ್ದೀನಿ, ನಾನು ಇನ್ನೂ ಬರ್ಗರ್ದೇ ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಲೈಕ್ ಐಸ್ ಕ್ರೀಮ್, ಲೈಕ್ ಡೆಸರ್ಟ್. ಸೊ ಎಡಿಟ್ ಮಾಡ್ತೀರಾ ಅಂತಂದರೆ ಎಡಿಟ್ ಆಪ್ಷನ್ ಇರುತ್ತೆ ಇಲ್ಲಿ. ರೈಟ್. ಸೊ 13 ಆ್ಯಸ್ ಆಫ್ ನಾವು 13 ಅನ್ನು ತೊಗೊಳ್ತೀನಿ. ಅಪ್ ಟು 20ವರೆಗೂ ನಾವು ಆ್ಯಡ್ ಮಾಡ್ಬೋದು. ಸೊ ವೀಡಿಯೋಸ್ ಇರುತ್ತೆ, ವೀಡಿಯೋಸ್ಗಳನ್ನು ಕೂಡ ನೀವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಮ್ಮ ಆ್ಯಪ್ ಪ್ರಿವ್ಯೂ, ಆ್ಯಡ್ ಪ್ರಿವ್ಯೂ ಯಾವ ರೀತಿ ಕಾಣುತ್ತೆ ಅನ್ನೋದು ಇಲ್ಲಿರುತ್ತೆ. ಓಕೆ. ಸೊ ವೀಡಿಯೋಸ್, ಅಸೆಟ್ ಲೈಬ್ರರಿ, ಸರ್ಚ್ ಯೂಟ್ಯೂಬ್, ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ, food delivery rupees. Let me go for chala YouTube, Swiggy YouTube channel.
ಸೊ ಲಿಂಕ್ಸ್ಗಳನ್ನು ನೀವು ಶೇರ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಶೇರ್. ಮ್ಯಾಕ್ಸಿಮಮ್ ಶಾರ್ಟ್ಸನ್ನು ಯೂಸ್ ಮಾಡಿದ್ರೆ ಬೆಟರ್. ಸಿ ಐ okay, so I paste it here, right? So then save. ಅದಾದಮೇಲೆ ಪ್ರಮೋಷನ್ಸ್ ಅಗೇನ್ ಆ ಸೆಟ್ಸ್ ಲೈಕ್ ಏನಾದರೂ ಪ್ರಮೋಷನ್ಸನ್ನು ಬಿಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್ ಪ್ರಮೋಷನ್ಸ್ ಲೈಕ್ ಒಕೇಶನಲ್ಲಿ, ಫಾರ್ ಎಕ್ಸಾಂಪಲ್ ದೀಪಾವಳಿಗೆ, ಲೈಕ್ ರಂಜಾನ್ಗೆ, ಬಕ್ರೀದ್ಗೆ, ಲೈಕ್ ಕ್ರಿಸ್ಮಸ್ಗೆ. ಸೊ ಈ ರೀತಿ ಒಕೇಶನನ್ನು ಚೂಸ್ ಮಾಡ್ಕೊಳ್ಳಿ, ಇಲ್ಲಿರುತ್ತೆ. ಓಕೆ, ಆ್ಯಂಡ್ ಲ್ಯಾಂಗ್ವೇಜ್, ಕರೆನ್ಸಿ ಯಾವುದಿರುತ್ತೆ, ರೈಟ್? ಸೊ ನಾನು ಸರ್ಚ್ ಆ್ಯಡ್ಸಲ್ಲಿ ಏನು ಹೇಳಿದ್ದೆ ಅಲ್ವಾ, ಸೊ ಆ ಆಪ್ಷನ್ಸ್ಗಳು ಇಲ್ಲಿರ್ತವೆ, ರೈಟ್? ಸೊ ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಬಿಡ್ಡಿಂಗ್ ಆಪ್ಷನ್ ಬಂತು, ರೈಟ್? ವಾಟ್ ಡೂ ಯು ವಾಂಟ್ ಟು ಫೋಕಸ್ ಆನ್ ಅಂತಂದರೆ ನೀವು ಏನರ ಮೇಲೆ ಫೋಕಸ್ ಮಾಡ್ತೀರಾ. ಸೊ ಇನ್ಸ್ಟಾಲ್ ವಾಲ್ಯೂಮ್, ಎಸ್, ರೈಟ್? ಹೌ ಡೂ ಯು ವಾಂಟ್ ಟು ಟ್ರ್ಯಾಕ್ ಇನ್ಸ್ಟಾಲ್ ವಾಲ್ಯೂಮ್? ಸೊ ಇಲ್ಲಿ ಆಪ್ಷನ್ ಇದೆ, ಓಕೆ. ಆ್ಯಂಡ್ ದೆನ್ ವಾಟ್ ಕೈಂಡ್ ಆಫ್ ಯೂಸರ್ಸ್ ಯು ವಾಂಟ್ ಟು ಟಾರ್ಗೆಟ್, ಆಲ್ ಯೂಸರ್ಸ್, ಓಕೆ. ಅದಾದಮೇಲೆ ಸೆಟ್ ಟಾರ್ಗೆಟ್ ಕಾಸ್ಟ್ ಪರ್ ಇನ್ಸ್ಟಾಲೇಷನ್. ಸೊ ಇಲ್ಲಿ ಆಪ್ಷನ್ ಅಂತ ಇದೆ, ಇದನ್ನು ಅನ್ಚೆಕ್ ಮಾಡಬೇಡಿ, ಮೇಕ್ ಶೋರ್ ಚೆಕ್ ಮಾಡಿ, ಓಕೆ. ಅಂತಂದರೆ ನಾವು ಮ್ಯಾಕ್ಸಿಮಮ್ ಒಂದು ಇನ್ಸ್ಟಾಲೇಷನ್ಗೆ ಇಷ್ಟು ರುಪೀಸನ್ನು ನಾವು ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀವಿ, ರೈಟ್? ಇಲ್ಲಿ ನೀವು ನೋಡಿದ್ರೆ ಎ ಟಿಪಿಕಲ್ ಕಾಸ್ಟ್ ಪರ್ ಇನ್ಸ್ಟಾಲ್ ಫಾರ್ ಅದರ್ ಆ್ಯಪ್ಸ್ ಟಾರ್ಗೆಟಿಂಗ್ ಯುವರ್ ಸೆಲೆಕ್ಟೆಡ್ ಏರಿಯಾ ಈಸ್ 3 rupees ಅಂತಂದರೆ ಬೇರೆ ಬೇರೆ ಆ್ಯಪ್ಸ್ಗಳು ನೀವು ಟಾರ್ಗೆಟ್ ಮಾಡಿರೋ ಲೊಕೇಶನ್ಸ್ ವೈಸಲ್ಲಿ ಇದ್ರ ರಿಲೇಟೆಡ್ ಆ್ಯಪ್ಸ್ಗಳಿಗೆ ಅವರು ಮ್ಯಾಕ್ಸಿಮಮ್ ಆಗಿ 3 rupees to 4 rupeesವರೆಗೂ ಅವರು ಒಂದು ಇನ್ಸ್ಟಾಲೇಷನ್ಗೆ ಅವ್ರು ಪೇ ಮಾಡ್ತಿದ್ದಾರೆ. ಸೊ ನೀವು ಎಷ್ಟು ರುಪೀಸನ್ನು ಪೇ ಮಾಡೋಕ್ಕೆ ಇಷ್ಟಪಡ್ತೀರ? ಎಷ್ಟಕ್ಕೆ? ಒಂದು ಇನ್ಸ್ಟಾಲೇಷನ್ಗೆ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಜಸ್ಟ್ 4 rupees ಅಂತ ಮೆನ್ಷನ್ ಮಾಡ್ತೀನಿ. ಸಿ ಟಾರ್ಗೆಟ್ ಪರ್ CPA, ಕಾಸ್ಟ್ ಪರ್ ಆ್ಯಕ್ಷನ್, ರೈಟ್? ಅಂತಂದರೆ ಇನ್ಸ್ಟಾಲೇಷನ್ಗೂ. ಆ್ಯಂಡ್ ಬಜೆಟ್, ಆವ್ರೇಜ್ ಡೈಲಿ ಬಜೆಟ್, ಮೇಕ್ ಶೋರ್ 500 ಈ ರೀತಿ ಎಲ್ಲ ಕೊಡೋಕ್ಕೆ ಹೋಗಬೇಡಿ. ಲೈಕ್ ಇನಿಷಿಯಲ್ ಕ್ಯಾಂಪೇನ್ ಲೆವೆಲ್ಗೇನೆ ನಾವು ಫಸ್ಟು ಕೊಡ್ತಿದ್ವಿ 500 rupees ಎಲ್ಲ. ಬಟ್ ಇವಾಗ ನಮಗೆ ಡಾಟಾ ಬೇಕು ಅಂತ ಅಂದಾಗ ಲರ್ನಿಂಗ್ ಸ್ಟೇಜಲ್ಲಿ ಇರ್ತವೆ ಕ್ಯಾಂಪೇನ್ಸ್ಗಳು. ಸೊ ಅದಕ್ಕೆ ನಾವೊಂದು ಗುಡ್ ಇನಿಷಿಯಲಿ ಗುಡ್ ಬಜೆಟ್ಗೆ ಹೋಗಬೇಕಾಗುತ್ತೆ. ಸೊ 1000 rupeesನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ. ಅಟ್ಲೀಸ್ಟ್ 800 rupeesನ್ನು ನೀವು ಮೆನ್ಷನ್ ಮಾಡಲೇಬೇಕು. ಸಿ ಇಲ್ಲಿ ನಮಗಿಲ್ಲಿ 4 rupees ಅಂತ ತೋರಿಸ್ತಿದೆ. ಸೊ ಇಲ್ಲಿ ಕಾಸ್ಟ್ ಪರ್ ಇನ್ಸ್ಟಾಲೇಷನ್ ಏನಿದೆ ಅಲ್ಲ, ಸೊ ಇದು ಯಾವುದ್ರ ಬೇಸ್ ಮೇಲೆ ಡಿಸೈಡ್ ಆಗುತ್ತೆ ಅಂತಂದರೆ ಲೊಕೇಶನ್ ಬೇಸ್ ಮೇಲೆ ಡಿಸೈಡ್ ಆಗುತ್ತೆ. ಸೊ ಇಲ್ಲಿ 4 rupees ಇದೆ. ಇಫ್ ಇನ್ ಕೇಸ್ ನಾನು ಆ್ಯಡ್ ಗ್ರೂಪ್ ಲೆವೆಲ್ಗೆ ಹೋಗಿಬಿಟ್ಟು ಆರ್ ಎಲ್ಸ್ ನೋ ಲೆಟ್ ಮಿ ಗೋ ಫಾರ್ ಕ್ಯಾಂಪೇನ್ ಲೆವೆಲ್, ಓಕೆ. ಕ್ಯಾಂಪೇನ್ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ನಾನಿಲ್ಲಿ ಲೊಕೇಶನ್ಸನ್ನು ಲೈಕ್ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಪಾಕಿಸ್ತಾನ್ ಅಂತ ತೊಗೊಳ್ತೀನಿ ಅಂತ ಅಂದ್ಕೊಳ್ಳೋಣ, ರೈಟ್? ಪಾಕಿಸ್ತಾನ್, ರೈಟ್? ಪಾಕಿಸ್ತಾನ್ ಇನ್ಕ್ಲೂಡ್ ಮಾಡ್ತೀನಿ, ರೈಟ್? ಸೊ ಇವಾಗ ಅಗೇನ್ ನಾನು ಬಿಡ್ಡಿಂಗ್ ಆ್ಯಂಡ್ ಇದಕ್ಕೆ ಬಂದಾಗ ಸಿಲಿ 8 rupees ಚೇಂಜ್ ಆಗುತ್ತೆ. ಅಂತ ಅಂದರೆ ಲೊಕೇಶನ್ಗೆ ಸಂಬಂಧಪಟ್ಟಂಗೆ ಅಮೌಂಟ್ ಅನ್ನೋದು ಏನಾಗುತ್ತೆ ಇಲ್ಲಿ ಚೇಂಜ್ ಆಗುತ್ತೆ. ಅಗೇನ್ ಕ್ಯಾಂಪೇನ್ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ನಾನು ಪಾಕಿಸ್ತಾನನ ರಿಮೂವ್ ಮಾಡ್ತೀನಿ. ಸೊ ಲೆಟ್ ಮೀ ಗೋ ಫಾರ್ ಯುನೈಟೆಡ್ ಸ್ಟೇಟ್ಸ್, ಓಕೆ. ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಆ್ಯಡ್ ಗ್ರೂಪ್. ಸೊ ಅಗೇನ್ ಬಿಡ್ಡಿಂಗ್ ಆ್ಯಂಡ್ ಬಜೆಟ್ಗೆ ಹೋದರೆ ನಾನು ಸಿಲಿ 86 rupees ಪರ್ ಇನ್ಸ್ಟಾಲೇಷನ್, ರೈಟ್? ಸೊ ಅಂತಂದರೆ ಲೊಕೇಶನ್ ಬೇಸ್ ಮೇಲೆ ಏನಾಗುತ್ತೆ, CPI ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಬಿಡ್ಡಿಂಗ್ ಆ್ಯಂಡ್ ಸ್ಟ್ರಾಟಜಿಗೆ ಬಂದಾಗ ಇಲ್ಲಿ ನೀವು ನೋಡಿದ್ರೆ 4 rupees ಇರುತ್ತೆ, ರೈಟ್? ಅದಾದಮೇಲೆ ನಿಮ್ಮ ಡೈಲಿ ಬಜೆಟನ್ನು ಕೊಡಿ. ಸೊ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಕ್ಯಾಂಪೇನ್ ಏನಾಗುತ್ತೆ, ರಿವ್ಯೂಗೆ ಹೋಗುತ್ತೆ. ಸೊ ರಿವ್ಯೂಗೆ ಹೋದಾಗ ಆಡಿಯನ್ಸ್ ಸಿಗ್ನಲ್ಸ್, add an audience signals for fast optimization. Let me go for fixed it. So review,
So let me confirm. See, fix these errors to publish your campaign. Add assets. This ad can't be added to this ad group. Let me go for fix it. So ಏನು ಮಿಸ್ ಮಾಡಿದ್ದೀವಿ? View details. So let me go for review. The audience signals. Okay, so I'll remove it. No. So audience signals like kind of targeting ಲೆವೆಲ್ಗೆ ಹೋಗುತ್ತೆ. See, custom segments, interest, right? And based like ಹೆಂಗಿದು ವರ್ಕ್ ಆಗುತ್ತೆ ಅಂತಂದ್ರೆ ಇಂಟ್ರೆಸ್ಟ್ ಬೇಸ್ ಮೇಲೆ ವರ್ಕ್ ಮಾಡ್ತೀರಾ ಅಂತಂದ್ರೆ ಸಿ ಫಾರ್ ಎಕ್ಸಾಂಪಲ್ ಆಡಿಯನ್ಸ್ ಅನ್ನ ಕ್ರಿಯೇಟ್ ಮಾಡಿ ಸೊ ದಟ್ ಆ ಥರ ಆಡಿಯನ್ಸ್ಗೆ ನಾನು ನಿಮ್ಮ ಒಂದು ಆ್ಯಪ್ ಇನ್ಸ್ಟಾಲೇಷನ್ ಕ್ಯಾಂಪೇನ್ ಏನಿದೆ ನಿಮ್ಮ ಒಂದು ಆ್ಯಡನ್ನು ನಾವು ತೋರಿಸ್ತೀವಿ ಅಂತ ಹೇಳ್ತಿದೆ. ಓಕೆ, ಸೊ ಕೈಂಡ್ ಆಫ್ ಅಂತಂದರೆ ಲೈಕ್ ಬ್ರಾಡ್ ಆಗಿ ಇಡೋ ಬದಲು ಸ್ವಲ್ಪ ನ್ಯಾರೋ ಡೌನ್ ಮಾಡಿ ನಿಮ್ಮ ಒಂದು ಆಡಿಯನ್ಸನ್ನು ಅಂತ. ಸಿ ಲೊಕೇಶನ್ ನಾವು ಇಂಡಿಯಾ ಫುಲ್ ತೊಗೊಂಡಿರೋದ್ರಿಂದ ನಾವಿಲ್ಲಿ ಆಡಿಯನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಲೈಕ್ ನ್ಯೂ ಆಡಿಯನ್ಸ್, ರೈಟ್? ಆಡಿಯನ್ಸ್ ನೇಮನ್ನು ಕೊಡಿ. ಕಸ್ಟಮ್ ಸೆಗ್ಮೆಂಟ್ಸ್ ಏನಾದರೂ ಕೊಡ್ತೀರಾ ಅಂತಂದರೆ ಯು ಕ್ಯಾನ್ ಲೈಕ್ food cravers, right? Like custom segment, like food. So it's not on. Browse ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ. ಸೊ ಯು ಕ್ಯಾನ್ ಆ್ಯಡ್ ಲೈಕ್ ಫುಡ್ ಕ್ರೇವರ್ಸ್, ದೆನ್ ನ್ಯೂ ಸೆಗ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. People with any of these interests or purchase intentions, yes. People who searched for any of these terms on Google. ಅಂತಂದರೆ ಇಫ್ ಇನ್ ಕೇಸ್ ಈ ಆ ಪರ್ಟಿಕ್ಯುಲರ್ ವೆಬ್ಸೈಟ್ಸ್ಗಳನ್ನು ಅಂತಂದರೆ ಅದ್ರ ರಿಲೇಟೆಡ್ ವೆಬ್ಸೈಟ್ಸ್ಗಳನ್ನು ಅವರು ನೋಡ್ತಿದ್ದಾರೆ, ರೈಟ್? ಆ್ಯಂಡ್ ಅವರಿಗೆ ಪರ್ಚೇಸ್ ಮಾಡುವಂಥ ಇಂಟೆನ್ಷನ್ ಇದೆ ಅಂತ ಅಂದಾಗ ಯು ಕ್ಯಾನ್ ಚೂಸ್ ದಿಸ್ ಲೈಕ್ ಆ್ಯಂಡ್ ಆ್ಯಡ್ ಇಂಟ್ರೆಸ್ಟ್ ಲೈಕ್ ಫುಡ್, ರೈಟ್? ಸೊ ಯು ಕ್ಯಾನ್ ಇಂಟ್ರೆಸ್ಟನ್ನು ನೀವು ಯೂಸ್ ಮಾಡ್ಬೋದು ಲೈಕ್ ಫುಡ್ ಆರ್ಡರ್, like see food, like online food order. So you can use order food online order, like you can ಅಂತಂದರೆ ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಕೆಳಗಡೆ ಆಪ್ಷನ್ ಇದೆ ಪೀಪಲ್ ಹೂ ಬ್ರೌಸ್ ಟೈಪ್ಸ್ ಆಫ್ ವೆಬ್ಸೈಟ್ ಅಂತಂದರೆ ಇದ್ರ ರಿಲೇಟೆಡ್ ವೆಬ್ಸೈಟ್ಸ್ಗಳಿಗೆ ಅಥವಾ ಫುಡ್ಡಿಗೆ ಸಂಬಂಧಪಟ್ಟಂಥ ವೆಬ್ಸೈಟ್ಸ್ಗಳನ್ನು ಬ್ರೌಸ್ ಮಾಡೋರಿಗೆ ನಾನು ಆ್ಯಡ್ ತೋರಿಸ್ಬೇಕು ಅಂತಂದರೆ ಯು ಕ್ಯಾನ್ ತೋರಿಸ್ಬೋದು. ಓಕೆ, ಆ್ಯಂಡ್ ಸೆಗ್ಮೆಂಟ್ ನೇಮನ್ನು ಕೊಡಿ. ಸೊ ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ ಆಡಿಯನ್ಸ್ ಸೆಗ್ಮೆಂಟ್,
right? So then save. ಸೊ ಇದು ಕೂಡ ಸೇಮ್, ನಾನು ಇಲ್ಲಿರೋದನ್ನೇ ಕಾಪಿ ಮಾಡ್ತೀನಿ. ಸ್ವಿಗ್ಗಿ ಆಡಿಯನ್ಸ್ ಸೆಗ್ಮೆಂಟ್. ಓಕೆ, ಆ್ಯಂಡ್ ಡೆಮೋಗ್ರಫಿಕ್ಸ್ ಇರುತ್ತೆ, ಆ್ಯಂಡ್ ಏಜ್, ಜೆಂಡರ್, ಲೈಕ್ ಇದನ್ನು ನೀವು ಇಲ್ಲಿ ಟಾರ್ಗೆಟ್ ಮಾಡಬೇಕಾಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಯಾವ ಏಜ್ ಅವ್ರನ್ನ ಟಾರ್ಗೆಟ್ ಮಾಡ್ತೀರಾ, ಲೈಕ್ 18 to 44, ಬಿಕಾಸ್ 18 years ಅವರು ಕೂಡ ಫುಡ್ ಆರ್ಡರ್ ಮಾಡ್ತಾರೆ. ಸೊ ದೆನ್ ಸೇವ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಚೆಕ್ ಯಾವುದಾದ್ರೂ ಇದೆಯಾ, ಆ್ಯಡ್ ಅಸೆಟ್ಸ್, ಫಿಕ್ಸ್ ಇಟ್. ಸೊ ಯಾವುದು ಅಸೆಟ್ಸ್? ಇದು ನೋಡೋಕ್ಕೆ ಸಿಗ್ತಾ ಇಲ್ಲ. View, what is this? ಆ್ಯಡ್ ಗ್ರೂಪ್ ಲೆವೆಲಲ್ಲಿ ಇದ್ದೀವಿ. ಸೊ ಆ್ಯಡ್ ಗ್ರೂಪ್ ನೇಮನ್ನು ನೀವು ಮೆನ್ಷನ್ ಮಾಡ್ಬೋದು. ಲೈಕ್ ಏನು ಆಪ್ಷನ್ ಅಂತಾನೆ ಓಪನ್ ಆಗ್ತಿಲ್ಲ. Assets. ಸೊ ಇಲ್ಲಿ ಆ್ಯಪ್ ಆ್ಯಡ್ಸ್ಗಳು ಎಲ್ಲ ಪ್ಲಾಟ್ಫಾರ್ಮ್ಸ್ಗಳಲ್ಲೂ ಕೂಡ ರನ್ ಆಗ್ತವೆ. ಸಿ ಯೂಟ್ಯೂಬಲ್ಲೂ ರನ್ ಆಗುತ್ತೆ, ಲೈಕ್
ಡಿಸ್ಪ್ಲೇಲಿ ರನ್ ಆಗುತ್ತೆ. ಓಕೆ, ಆ್ಯಂಡ್ ಸರ್ಚ್ ಆ್ಯಡ್ಸ್ಗಳು ಕೂಡ ರನ್ ಆಗುತ್ತೆ, ಯೂಟ್ಯೂಬಲ್ಲಿ ರನ್ ಆಗುತ್ತೆ. ಓಕೆ, ಡಿಸ್ಕವರಲ್ಲಿ ರನ್ ಆಗುತ್ತೆ, ರೈಟ್. ಸೊ ಆಫ್ಟರ್ ದ್ಯಾಟ್ ಗೂಗಲ್ ಪ್ಲೇ ಸ್ಟೋರಲ್ಲೂ ಕೂಡ ರನ್ ಆಗುತ್ತೆ, ಸಿ, ರೈಟ್. ಸೊ ಆಲ್ ಪ್ಲಾಟ್ಫಾರ್ಮ್ಸ್ಗಳಲ್ಲೂ ಕೂಡ ಇದು ರನ್ ಆಗುತ್ತೆ. ಸೊ ಲೆಟ್ ಮೀ ಒಂಥರ scroll down. So I'll close this. Okay, so again I'll go for campaigns. Okay, over drafts in progress app. So let me ಇವಾಗ ಓಪನ್ ಮಾಡಿದ್ದು ರೈಟ್ ಇದನ್ನ. ಸೊ ಅಗೇನ್ ಆ್ಯಡ್ ಗ್ರೂಪ್ ಲೆವೆಲ್ಗೆ ಹೋಗ್ತೇನೆ ನಾನು. ಆ್ಯಂಡ್ ಸೊ ಲೆಟ್ ಮಿ ಚೆಕ್ ಎಲ್ಲಿ ಏನು ಮಿಸ್ ಆಗಿದೆ. ಸೊ ಇದು ಏನು ಕೇಳ್ತಿದ್ಯಪ್ಪ ಅಂತಂದರೆ ಲೈಕ್ ಕನ್ವರ್ಷನ್ಸ್ ಆ್ಯಕ್ಷನನ್ನು ನೀವು ಆ್ಯಡ್ ಮಾಡಿ ಅಂತ ಕೇಳ್ತಿದೆ. ಪ್ಲೀಸ್ ಸೆಲೆಕ್ಟ್ ಆ್ಯಪ್ ಬಿಫೋರ್ ಆಪ್ಟಿಮೈಸಿಂಗ್ ಯುವರ್ ಕ್ಯಾಂಪೇನ್. ಸೊ ಸೆಲೆಕ್ಟ್ ಮಾಡಿದ್ವಲ್ಲ ಸ್ವಿಗ್ಗಿ, like bidding and budget. So install volume. So then next, see ಕನ್ವರ್ಷನ್ ಆ್ಯಕ್ಷನನ್ನು ನೀವೇನು ಮಾಡಿ ಆ್ಯಡ್ ಮಾಡಿ ಅಂತ ಹೇಳ್ತಿದೆ. ಸೊ ಅಂತಂದರೆ ಯಾರ್ಯಾರು ಇನ್ಸ್ಟಾಲ್ ಮಾಡಿದ್ದಾರೆ, ಯಾರ್ಯಾರು ಇನ್ಸ್ಟಾಲ್ ಮಾಡಿಲ್ಲ, ಅಥವಾ ಎಷ್ಟು ಜನ ಇನ್ಸ್ಟಾಲ್ ಮಾಡಿದ್ದಾರೆ, ಎಷ್ಟು ಜನ ಇನ್ಸ್ಟಾಲ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಮಗೊಂದು ಕನ್ವರ್ಷನ್ ಟ್ರ್ಯಾಕಿಂಗನ್ನು ನಾವು ಟ್ರ್ಯಾಕ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮಗೆ ಬೆಟರ್ ರಿಸಲ್ಟ್ ಕೊಡೋಕ್ಕೋಸ್ಕರ ದಯವಿಟ್ಟು ಕನ್ವರ್ಷನ್ ಟ್ರ್ಯಾಕನ್ನು ನೀವು ನಿಮ್ಮ ಸೈಟಲ್ಲಿ ಹಾಕಿ ಅಂತ ಹೇಳ್ತೀವಿ. ಬಟ್ ಆ್ಯಸ್ ಆಫ್ ನಾವು ನಾನಿನ್ನು ಕನ್ವರ್ಷನ್ ಟ್ರ್ಯಾಕಿಂಗ್ ಕ್ಲಾಸನ್ನು ತೊಗೊಂಡಿಲ್ಲ. ಸೊ ಇವಾಗ ಹೇಳಿ ನನಗೆ ಕನ್ಫ್ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಆ್ಯಸ್ ಆಫ್ ನಾವು ಇದನ್ನು ಕ್ಲೋಸ್ ಮಾಡ್ತೀನಿ. ಓಕೆ, ಸೊ ನೀವು ಒಂದ್ಸತಿ ಆ್ಯಪ್ ಇನ್ಸ್ಟಾಲೇಷನ್ ಕ್ಯಾಂಪೇನನ್ನು ರನ್ ಮಾಡಿ. ಓಕೆ, ಸೊ ನಿಮಗೆ ಅಸೆಟ್ಸಲ್ಲಿ ಏನಾದರೂ ಎರರ್ ಬರುತ್ತಾ ನೋಡಿ, ಅಥವಾ ಬೇರೆ ಆ್ಯಡ್ ಕಾಪಿಯಲ್ಲಿ ಎರರ್ ಬರುತ್ತಾ ಒಂದ್ಸತಿ ಚೆಕ್ ಮಾಡಿ. ಓಕೆ, ಸೊ ಚೆಕ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಆ್ಯಸ್ ಆಫ್ ನಾವು ಸೊ ಎರರ್ ಏನಕ್ಕೆ ಬರ್ತಿದೆ ಅಂತಂದರೆ ಅದೇ ವಿಷಯಕ್ಕೆ, ಲೈಕ್ ಕನ್ವರ್ಷನ್ ಟ್ರ್ಯಾಕಿಂಗ್ ಇಲ್ಲ ಅನ್ನೋ ರೀಸನ್ಗೆ. ಕನ್ವರ್ಷನ್ ಟ್ರ್ಯಾಕಿಂಗ್ ಇಲ್ಲ ಅಂತ ಅಂದಾಗ ಯಾರ್ಯಾರು ಇನ್ಸ್ಟಾಲ್ ಮಾಡಿದ್ದಾರೆ ನಮ್ಮ ಆ್ಯಡನ್ನು ನೋಡಿ, ಅಥವಾ ಎಷ್ಟು ಜನ ಇನ್ಸ್ಟಾಲ್ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಕನ್ವರ್ಷನ್ ಟ್ರ್ಯಾಕಿಂಗನ್ನು ಹಾಕಿ ಅಂತ ಹೇಳ್ತಿದ್ದಾರೆ. ಬಟ್ ಆ್ಯಸ್ ಆಫ್ ನಾವು ಇನ್ನೂ ಕನ್ವರ್ಷನ್ ಟ್ರ್ಯಾಕಿಂಗ್ ಕ್ಲಾಸ್ಗೆ ಹೋಗಿಲ್ಲ. ಸೊ ಆ್ಯಸ್ ಆಫ್ ನಾವು ಅದನ್ನು ಅಲ್ಲಿಗೆ ಬಿಡೋಣ. ಓಕೆ, ಸೊ ಕ್ಯಾಂಪೇನ್ ತುಂಬ ಸಿಂಪಲ್ ಆ್ಯಪ್ ಕ್ಯಾಂಪೇನ್ದು. ಓಕೆ, ಸೊ ಅದೇ ರೀತಿ ನೀವು ಆ್ಯಂಡ್ರಾಯ್ಡಿಗೆ ರನ್ ಮಾಡ್ತೀರಾ ಅಂತಂದರೆ ಸೇಮ್ ಕ್ಯಾಂಪೇನ್, ನ್ಯೂ ಕ್ಯಾಂಪೇನ್. ಓಕೆ, ಸೊ ಕ್ರಿಯೇಟ್ ಎ ಕ್ಯಾಂಪೇನ್ ವಿತ್ ಅವರ್ ಗೈಡೆನ್ಸ್. ಆ್ಯಪನ್ನು ಚೂಸ್ ಮಾಡ್ಕೊಳ್ಳಿ, ರೈಟ್. ಸೊ ಆ್ಯಂಡ್ರಾಯ್ಡ್ ಆದರೆ ಆ್ಯಂಡ್ರಾಯ್ಡ್, ಐಒಎಸ್ ಆದರೆ ಐಒಎಸ್. ಓಕೆ, ಸೊ ನಾವು ಆ್ಯಪ್ ಇನ್ಸ್ಟಾಲೇಷನ್ ಆಪ್ಷನ್ ಇರುತ್ತೆ, ಆ್ಯಪ್ ಎಂಗೇಜ್ಮೆಂಟ್. ಬಟ್ ಈ ಒಂದು ಆ್ಯಪ್ಗೆ ನಾವು ರನ್ ಮಾಡಬೇಕಂತಂದರೆ ನಮ್ಮ ಹತ್ರ ಆ್ಯಪ್ ಆ್ಯಕ್ಸಸ್ ಇರಬೇಕಾಗುತ್ತೆ. ಸೊ ನಮ್ಮ ಹತ್ರ ಎನಿ ಹೌ ಆ್ಯಪ್ ಆ್ಯಕ್ಸಸ್ ಇಲ್ಲ. ಬಟ್ ಚೇಂಜ್ ಮಾಡೋದು, ಇಫ್ ಇನ್ ಕೇಸ್ ಇದನ್ನು ಚೂಸ್ ಮಾಡಿದ್ರು ಕೂಡ ಎಲ್ಲವುದು ಸೇಮ್ ಆಪ್ಷನ್ಸ್. ಓಕೆ, ಆ್ಯಪ್ ಎಂಗೇಜ್ಮೆಂಟ್,
ರೈಟ್. ಸೊ ಸೇಮ್ ಆಪ್ಷನ್ಸ್ಗಳೇ ಇರ್ತವೆ. ಸೊ ಆಂಡ್ರಾಯ್ಡ್ ಆ್ಯಂಡ್ ಲೈಕ್ ಸ್ವಿಗ್ಗಿ ಚೂಸ್ ಮಾಡ್ತೀನಿ ನಾನು ಅಗೇನ್, ರೈಟ್. ಸೊ ಇದಕ್ಕೂ ಕೂಡ ಕನ್ವರ್ಷನ್ ಟ್ರ್ಯಾಕಿಂಗನ್ನು ಕೇಳ್ತಿದ್ದೆ, ಬಟ್ ಆ್ಯಸ್ ಆಫ್ ನಾವು ನಾನು ಕನ್ವರ್ಷನ್ ಟ್ರ್ಯಾಕಿಂಗನ್ನು ಇವಾಗ ಹೇಳ್ಕೊಡ್ತಿಲ್ಲ, ಲಾಸ್ಟಲ್ಲಿ ನಾನು ಹೇಳ್ಕೊಡ್ತೀನಿ. ಅದಾದಮೇಲೆ ಸಿ ಇಲ್ಲಿ ಆಪ್ಷನ್ಸ್ಗಳಿರ್ತವೆ. ಸೆಲೆಕ್ಟ್ ಎ ಮಾರ್ಕೆಟಿಂಗ್ ಆಬ್ಜೆಕ್ಟಿವ್ ಫಾರ್ ಯುವರ್ ಆ್ಯಪ್ ಎಂಗೇಜ್ಮೆಂಟ್ ಕ್ಯಾಂಪೇನ್ ಅಂತ ಅಂದರೆ ಎಂಗೇಜ್ಮೆಂಟ್ ಕ್ಯಾಂಪೇನನ್ನು ರನ್ ಮಾಡ್ತಿದ್ದೀರಾ, ಏನಕ್ಕೋಸ್ಕರ ನೀವು ರನ್ ಮಾಡ್ತಿದ್ದೀರಾ. ಓಕೆ. ರೀ ಎಂಗೇಜ್ ಲ್ಯಾಬ್ ಸೈಡ್ ಯೂಸರ್ಸ್ ಅಂತಂದರೆ ರೀಚ್ ಪೀಪಲ್ ಹೂ ಹ್ಯಾವ್ ಇನ್ಸ್ಟಾಲ್ಡ್ ಅಂತಂದರೆ ಆ್ಯಪನ್ನು ಇನ್ಸ್ಟಾಲ್ ಮಾಡಿರ್ತಾರೆ ಬಟ್ ದೇ ಆರಂಟ್ ಯೂಸಿಂಗ್ ಇಟ್ ಅಂತಂದರೆ ಅವ್ರು ಯೂಸ್ ಮಾಡ್ತಿಲ್ಲ, ಅಂಥವ್ರಿಗೆ ನೀವು ರನ್ ಮಾಡ್ತೀರಾ ಅಂತಂದರೆ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಆಪ್ಷನ್ಸ್ ಇರ್ತವೆ ಲೈಕ್ ಪರ್ಚೇಸಸ್, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಇ ಕಾಮರ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಅಜಿಯೋ ಕೈಂಡ್ ಆಫ್ ಅಥವಾ ಮಿಂತ್ರಾ ಕೈಂಡ್ ಆಫ್ ನೀವು ಆ್ಯಪಿಗೆ ಎಂಗೇಜ್ಮೆಂಟ್ ಕ್ಯಾಂಪೇನನ್ನು ರನ್ ಮಾಡ್ತೀನಿ ಅಂತಂದರೆ ಇದನ್ನು ಚೂಸ್ ಮಾಡ್ಬೋದು. ಸಿ ರೀಚ್ ಪೀಪಲ್ ಹೂ ಹ್ಯಾವ್ ಪ್ರಿವಿಯಸ್ಲಿ ಮೇಡ್ ಎ ಪರ್ಚೇಸ್ ಆ್ಯಂಡ್ ಗೆಟ್ ದೆಮ್ ಟು ಬ್ಯಾಕ್ ರಿಟರ್ನ್ ಕಸ್ಟಮರ್. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಮಿಂತ್ರಾದಲ್ಲಿ ಏನೋ ಶರ್ಟನ್ನು ಪರ್ಚೇಸ್ ಮಾಡಿರ್ತೀರ, ಆಫ್ಟರ್ ದಟ್ ನಿಮ್ಮ ಮಿಂತ್ರಾನ ಯೂಸೇ ಮಾಡಿರೋದಿಲ್ಲ, ಸೊ ಅಂಥವ್ರನ್ನ ಅಗೇನ್ ಆ ಆ್ಯಪಿಗೆ ವಾಪಸ್ ತರಬೇಕು ಅಂತ ಅಂದಾಗ ಇದನ್ನು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಅವ್ರ ಮಿಂತ್ರಾ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಬಟ್ ಅವ್ರು ಯಾವುದೇ ರೀತಿ ಪರ್ಚೇಸಸ್ಸೇ ಮಾಡಿಲ್ಲ, ಸೊ ಅಂಥವ್ರಿಗೆ ಈ ಆಪ್ಷನ್, ರೈಟ್. ವಿ ಎಂಗೇಜ್ ಅನ್ನೋಟಿಫೈಡ್ ಯೂಸರ್ಸ್ ಲೈಕ್ ರೀಚ್ ಪೀಪಲ್ ಹೂ ಹ್ಯಾವೆಂಟ್ ರಿಸೀವ್ಡ್ ಪುಷ್ ನೋಟಿಫಿಕೇಶನ್ ಆ್ಯಂಡ್ ಗೆಟ್ ದೆಮ್ ಟು ಟೇಕ್ ಆ್ಯಕ್ಷನ್. ಲೈಕ್ ಫಾರ್ ಎಕ್ಸಾಂಪಲ್ ಅವ್ರು ಯಾವುದೋ ಕಾಲದಲ್ಲಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿರ್ತಾರೆ, ಸೊ ಅವರಿಗೆ ಆ್ಯಪ್ ಇನ್ಸ್ಟಾಲ್ ಆಗಿದೆ ಅನ್ನೋದು ಕೂಡ ಗೊತ್ತಿರಲ್ಲ, ಸೊ ಅಂಥವ್ರಿಗೆ ಇದನ್ನು ನೀವು ಯೂಸ್ ಮಾಡ್ಬೋದು, ರೈಟ್. ಸೊ ರೀ ಎಂಗೇಜ್ ಆಲ್ ಯೂಸರ್ಸ್, ಎಲ್ಲ ಯೂಸರ್ಸನ್ನು ನಾನು ಮತ್ತೆ ಎಂಗೇಜ್ಮೆಂಟಿಗೆ ತರ್ತೀನಿ ಅಂತಂದರೆ ಇದು. ಓಕೆ. ರೀ ಎಂಗೇಜ್ ಯೂಸರ್ಸ್ ಹೂ ಅನ್ಇನ್ಸ್ಟಾಲ್ಡ್ ಯುವರ್ ಆ್ಯಪ್ ಅಂತಂದರೆ ನಾನು ಆ್ಯಪನ್ನು ಇನ್ಸ್ಟಾಲ್ ಮಾಡಿರ್ತೀನಿ, ಫಾರ್ ಸಮ್ ರೀಸನ್ಸ್ಗೆ ನಾವು ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿರ್ತೀನಿ, ರೈಟ್. ಸೊ ಅಂಥವರಿಗೆ ನೀವು ಆ್ಯಡನ್ನು ತೋರಿಸ್ತೀರಾ ಅಂತಂದರೆ ಇದನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ, ರೈಟ್. ಸೊ ಕ್ರಿಯೇಟ್ ಎ ಕ್ಯಾಂಪೇನ್ ವಿತೌಟ್ ಎ ಡಿಫ್ರೆಂಟ್ ಮಾರ್ಕೆಟಿಂಗ್ ಆಬ್ಜೆಕ್ಟಿವ್ ವಿತೌಟ್ ಯೂಸಿಂಗ್ ಆಟೋಮೆಟೆಡ್ ಸೆಲೆಕ್ಷನ್ಸ್ ಅಂತಂದರೆ ಇದು ಯಾವುದೂ ಇಲ್ದಂಗೆ ಒಂದು ಕ್ಯಾಂಪೇನನ್ನು ನೀವು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಇದನ್ನು ಚೂಸ್ ಮಾಡ್ಕೊಳ್ಳಿ. ಬಟ್ ಆ್ಯಸ್ ಆಫ್ ನಾವು ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ, ರೈಟ್. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಆಲ್ ಹೂ ಇನ್ಸ್ಟಾಲ್ಡ್ ಯುವರ್ ಆ್ಯಪ್, ಸೊ ಆ್ಯಸ್ ಆಫ್ ನಾವು ಆಲ್ ತೊಗೊಂಡಿದ್ದೀನಿ, ಬಟ್ ಸ್ಟಿಲ್ ಸಿ ಇದು ಹೋಗಲ್ಲ, ಬಿಕಾಸ್ ನನ್ನ ಹತ್ರ ಕನ್ವರ್ಷನ್ ಟ್ರ್ಯಾಕಿಂಗ್ ಇಲ್ಲ. ಕನ್ವರ್ಷನ್ ಟ್ರ್ಯಾಕಿಂಗ್ ಇದ್ದರೂ ಏನು 50K ಇನ್ಸ್ಟಾಲೇಷನ್ ನಿಮ್ಮ ಆ್ಯಪಲ್ಲಿ ಆಲ್ರೆಡಿ ಇರಬೇಕು, ಅದಕ್ಕೋಸ್ಕರನೇ ಕನ್ವರ್ಷನ್ ಟ್ರ್ಯಾಕಿಂಗನ್ನು ಫಸ್ಟ್ ಕೇಳುತ್ತೆ. ಆಫ್ಟರ್ ದಟ್ ನೀವು ನಿಮ್ಮ ಒಂದು ಆ್ಯಪ್ ಎಂಗೇಜ್ಮೆಂಟ್ ಕ್ಯಾಂಪೇನನ್ನು ರನ್ ಮಾಡ್ಬೋದು, ರೈಟ್. ಸೊ ಕನ್ವರ್ಷನ್ ಟ್ರ್ಯಾಕಿಂಗ್ ಈಸ್ ಮ್ಯಾಂಡೇಟ್ರಿ, ಸೊ ಅದನ್ನು ನಾವು ಕನ್ವರ್ಷನ್ ಟ್ರ್ಯಾಕಿಂಗ್ ಕ್ಲಾಸಲ್ಲಿ ಬಂದಾಗ ತಿಳ್ಕೊತೀವಿ. ಸೊ ಆ್ಯಪ್ ಪ್ರೀ ರಿಜಿಸ್ಟ್ರೇಷನ್ ಸೇಮ್, ಇದು ಕೂಡ ಸೇಮ್. ಸಿ ಅಂತಂದರೆ ರಿಜಿಸ್ಟರ್ಡೇ ಆಗಿರೋದಿಲ್ಲ ಇನ್ನು, ಬೇಸಿಕಲಿ ಆ ಆ್ಯಪ್ ಬಂದುಬಿಟ್ಟು ರಿಜಿಸ್ಟರ್ಡ್ ಆಗಿರೋದಿಲ್ಲ ಅಂತಂದರೆ ಲಾಂಚ್ ಆಗಿರೋದಿಲ್ಲ, ಅಂಥವಕ್ಕೆ ನೀವು ಆ್ಯಡ್ಸ್ ರನ್ ಮಾಡ್ತೀವಿ ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಬಟ್ ಆ್ಯಸ್ ಆಫ್ ನಾವು ಇಂಥವಕ್ಕೆ ನಾವು ಆ್ಯಡನ್ನು ರನ್ ಮಾಡೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಆ್ಯಪ್ ಇನ್ಸ್ಟಾಲೇಷನ್ಸ್ ಆ್ಯಡ್ ಮಾಡ್ತೀವಿ ಆ್ಯಂಡ್ ದೆನ್ ಆ್ಯಪ್ ಎಂಗೇಜ್ಮೆಂಟ್. ಓಕೆ. ಸೊ ಎಲ್ಲದಕ್ಕೂ ಕೂಡ ಕನ್ವರ್ಷನ್ ಟ್ರ್ಯಾಕಿಂಗ್ ಬೇಕೇ ಬೇಕು ನಮಗೆ, ರೈಟ್. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಫಸ್ಟು ಕನ್ವರ್ಷನ್ ಟ್ರ್ಯಾಕಿಂಗನ್ನು ಇಡಬೇಕು. ಸೊ ಒನ್ಸ್ ಕನ್ವರ್ಷನ್ ಟ್ರ್ಯಾಕಿಂಗ್ ಸೆಟ್ ಆದಮೇಲೆ ನಮಗೆ ಆ್ಯಪ್ ಕ್ಯಾಂಪೇನ್ ಅನ್ನೋದು ತುಂಬ ಈಸಿ ಆಗುತ್ತೆ. ಬಟ್ ಆ್ಯಸ್ ಆಫ್ ನಾವು ನಾನು ಕನ್ವರ್ಷನ್ ಟ್ರ್ಯಾಕಿಂಗ್ ಕ್ಲಾಸನ್ನು ಇನ್ನೂ ತೊಗೊಂಡಿಲ್ಲ, ಸೊ ತೊಗೊಂಡಿಲ್ಲದ ಕಾರಣ ಆ್ಯಪ್ ಎಂಗೇಜ್ಮೆಂಟ್ ಕ್ಯಾಂಪೇನನ್ನು ನಾವು ರನ್ ಮಾಡೋಕ್ಕಾಗೋದಿಲ್ಲ. ಲೈಕ್ ಆ್ಯಪ್ ಎಂಗೇಜ್ಮೆಂಟ್ ಅಗೈನ್ 50K ಇನ್ಸ್ಟಾಲೇಷನ್ಸ್ ಇರಲೇಬೇಕು. ಎನಿ ಹೌ ನಮಗೆ ಕನ್ವರ್ಷನ್ ಟ್ರ್ಯಾಕಿಂಗನ್ನು ನಾವು ಮಾಡಬೇಕು ಅಂತಂದರೆ ವೆಬ್ಸೈಟ್ ಆ್ಯಕ್ಸೆಸ್ ಅಥವಾ ಆ್ಯಪ್ ಆ್ಯಕ್ಸೆಸ್ ಇರಲೇಬೇಕು. ನಮ್ಮ ಹತ್ರ ಆ್ಯಪ್ ಆ್ಯಕ್ಸೆಸ್ ಇಲ್ಲ, ಸೊ ಅದಕ್ಕೋಸ್ಕರ ಲೈಕ್ ಕನ್ವರ್ಷನ್ ಟ್ರ್ಯಾಕಿಂಗ್ ಕ್ಲಾಸ್ ಬಂದಾಗ ನಾನು ಹೇಳ್ತೀನಿ ಯಾವ ರೀತಿ ನಾವು ಕನ್ವರ್ಷನ್ ಟ್ರ್ಯಾಕಿಂಗನ್ನು ಮಾಡಬೇಕಾಗತ್ತೆ ಅಂತ, ರೈಟ್. ಸೊ ಇದನ್ನೇ ನಾವು ಏನಂತ ಕರಿತೀವಿ, ಆ್ಯಪ್ ಇನ್ಸ್ಟಾಲೇಷನ್ಸ್. ಸೊ ಆ್ಯಪ್ ಇನ್ಸ್ಟಾಲೇಷನ್ಸ್ಗೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ, ಬಟ್ ಈ ಎರಡಕ್ಕೆ ನಮಗೆ ಕನ್ವರ್ಷನ್ ಟ್ರ್ಯಾಕಿಂಗ್ ಬೇಕಿರುತ್ತೆ, ರೈಟ್. ತುಂಬ ಅಂದರೆ ತುಂಬ ಸಿಂಪಲ್ ಆ್ಯಪ್ ಕ್ಯಾಂಪೇನನ್ನು ರನ್ ಮಾಡೋದು, ಬಟ್ ಪ್ರಾಪರ್ ಟಾರ್ಗೆಟಿಂಗನ್ನು ನೀವು ಮಾಡಬೇಕಾಗತ್ತೆ ಅಷ್ಟೆ. ಓಕೆ. ಬಿಕಾಸ್ ಎಲ್ಲ ಕಡೆ ಕೂಡ ಆ್ಯಡ್ ಅನ್ನೋದು ಕಾಣುತ್ತೆ, ಲೈಕ್ ಸರ್ಚ್ ಕಾಣುತ್ತೆ, ಯೂಟ್ಯೂಬಲ್ಲಿ ಕಾಣುತ್ತೆ, ಡಿಸ್ಕವರಿಲಿ ಕಾಣುತ್ತೆ. ಓಕೆ. ಸೊ ಎಲ್ಲ ಕಡೆ ಕಾಣೋದ್ರಿಂದ ಕನ್ವರ್ಷನ್ ಟ್ರ್ಯಾಕಿಂಗ್ ಅನ್ನೋದು ಮ್ಯಾಂಡೇಟ್ರಿಯಾಗಿ
ಕೇಳುತ್ತೆ ಆ್ಯಪ್ ಇನ್ಸ್ಟಾಲೇಷನ್ ಕ್ಯಾಂಪೇನ್ಸ್. ರೈಟ್? ತುಂಬ ಸಿಂಪಲ್ ಆ್ಯಪ್ ಕ್ಯಾಂಪೇನ್. ನೀವು ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ, ಲೊಕೇಶನ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ರೈಟ್? ಸೊ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮಿ ನಾವು ಬೇಗ.